ಹೀಗಾಗಿ ಈ ಭೂಮಿ ಸರ್ವನಾಶ ಆಗಬಹುದು. ಅದರ ನಾಶದೊಂದಿಗೆ ಸಕಲ ಜೀವರಾಶಿಗಳು ಸಾಯಬಹುದು. ಆದ್ರೆ ಆತ್ಮ ಮಾತ್ರ ಸಾಯೋದಿಲ್ಲ. ಆತ್ಮಕ್ಕೆ, ಆತ್ಮ ವಿಶ್ವಾಸಕ್ಕೆ, ಅದರ ಬಂಧಕ್ಕೆ, ಅನುಬಂಧಕ್ಕೆ ಸಾವಿಲ್ಲ. ಈ ಭೂಮಿ ಯಾವಾಗ ಹುಟ್ಟು, ಇದರ ವಯಸ್ಸೇನು, ಇದರ ಆಯಸ್ಸೇನು ಅಂತ ನಿಖರವಾಗಿ ಯಾರಿಗೂ ಹೇಳೋದಿಕ್ಕೆ ಸಾಧ್ಯ ಆಗೋಲ್ಲ. ಆದ್ರೆ ಯುಗಗಳ ಹಿಂದೆ ಯುಗ ಪುರುಷರಿದ್ದರೆಂಬುದು, ಜನ ಜೀವನ ಇತ್ತೆಂಬುದನ್ನ ನಾವು ಭೂಮಿಯ ಮೇಲಿನ ಕೆಲವು ಕುರುಹುಗಳಿಂದ ತಿಳಿಯಬಹುದು, ಗ್ರಂಥಗಳಿಂದ ತಿಳಿಯಬಹುದು. ಆದ್ರೆ ಅಂತಹ ಎಲ್ಲ ಯುಗಗಳು ಪ್ರಳಯದೊಂದಿಗೆ ಅಂತ್ಯವಾಗಿವೆ ಅಂತ ನಾವು ಅಂದುಕೊಂಡ್ರೆ ಮತ್ತೆ ಭೂಮಿ ಮೇಲೆ ಈ ಮನುಷ್ಯ ಹೇಗೆ ಹುಟ್ಟ, ಮತ್ತೆ ಇಲ್ಲಿ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಹೇಗೆ ಹುಟ್ಟುವು ಎಂಬ ಪ್ರಶ್ನೆ ಎಂಥವ್ರನ್ನು ಕಾಡದೆ ಇರೋದಿಲ್ಲ. ಅಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತೆ ಆತ್ಮ. ನನಗೆ ಸಾವಿಲ್ಲ ಅನ್ನುತ್ತೆ. ನೂರಾರು ವರ್ಷಗಳ ಹಿಂದೆ ನಾನು ಮನುಷ್ಯನಾಗಿದ್ದೆ, ಇದೀಗ ಮತ್ತೆ ಮನುಷ್ಯನಾಗಿ ಹುಟ್ಟಿದ್ದೇನೆ, ಪ್ರಾಣಿಯಾಗಿ ಹುಟ್ಟಿದ್ದೇನೆ, ಪಕ್ಷಿಯಾಗಿ ಹುಟ್ಟಿದ್ದೇನೆ ಎಂದು ತನ್ನ ಹಿಂದಿನ ವೃತ್ತಾಂತವನ್ನ, ತನ್ನ ಹಿಂದಿನ ಅಸ್ತಿತ್ವವನ್ನ ಬಿಡಿಸಿ ಹೇಳುತ್ತೆ ಆತ್ಮ. ತನ್ನ ವೃತ್ತಾಂತವನ್ನ ಬಿಡಿಸಿ ಹೇಳೋ ಆತ್ಮದ ಸಂಗತಿಯೇ, ಮನಸ್ಸಿನ ಸಂಗತಿಯೇ ನಮ್ಮ ಇಂದಿನ ಹಿಗು ಉಂಟೆ. ಆತ್ಮಗಳ ಇರುವಿಕೆ ನಿಜಾನ? ಆತ್ಮಕ್ಕೆ ಸಾವಿಲ್ಲವ? ಅದು ಈ ಭೂಮಿಯ ಮೇಲೆ ಮತ್ತೆ ಮತ್ತೆ ಪ್ರಾಣಿಯಾಗಿ, ಪಕ್ಷಿಯಾಗಿ ಜನ್ಮ ತಾಳುತ್ತಾ? ಹಲವರ ಪ್ರಕಾರ, ಹಲವು ಗ್ರಂಥಗಳ ಪ್ರಕಾರ ಇದೀಗ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಜೀವರಾಶಿಗಳು ಈ ಹಿಂದೆ ಯಾವುದೋ ರೂಪದಲ್ಲಿ ಜೀವನ ಸಾಗಿಸಿ ನಂತರ ಸತ್ತು ಇದೀಗ ಭೂಮಿಯ ಮೇಲೆ ಹುಟ್ಟಿವೆ ಎಂಬುದು. ಇಂತಹ ಮಾತುಗಳಿಗೆ ಪೂರಕವಾಗಿ ನಮಗೆ ಈ ಭೂಮಿಯ ಮೇಲೆ ಅನೇಕ ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಅಂತಹ ಉದಾಹರಣೆಗಳಿಂದ, ಅಂತಹ ಜೀವಂತ ಸಾಕ್ಷಿಗಳಿಂದ ಆತ್ಮಕ್ಕೆ ಸಾವಿಲ್ಲ ಎಂಬುದು ನಿಖರವಾಗುತ್ತೆ. ಅಂತಹ ನಿಖರತೆಯನ್ನು ವಿಜ್ಞಾನವೂ ಸಹ ಒಪ್ಪುವಂತಿರುತ್ತೆ. ನಮ್ಮಲ್ಲಿನ ಆತ್ಮಕ್ಕೂ ನಮ್ಮಲ್ಲಿನ ಮನಸ್ಸಿಗೂ ಅವಿನಾಭಾವ ಸಂಬಂಧವಿದೆ. ಉದಾಹರಣೆಗೆ, ಒಂದು ನೀರಿನ ಗುಳ್ಳೆಯನ್ನು ತೆಗೆದುಕೊಂಡರೆ ನೀರಿನ ಗುಳ್ಳೆಯ ಹೊರಭಾಗವೇ, ಅಂದರೆ ಹೊರಭಾಗದ ಕವಚವೇ ಮನಸ್ಸು. ನೀರಿನ ಗುಳ್ಳೆಯ ಒಳಭಾಗವೇ ಆತ್ಮ. ಇಲ್ಲಿ ಮನಸ್ಸಿಲ್ಲದೆ ಆತ್ಮವಿಲ್ಲ, ಆತ್ಮವಿಲ್ಲದೆ ಮನಸ್ಸಿಲ್ಲ. ಆತ್ಮದಲ್ಲಿನ ಮನಸ್ಸನ್ನು 3 ರೀತಿಯಾಗಿ ವಿಂಗಡಿಸಬಹುದು. ಒಂದು ಜಾಗೃತ ಮನಸ್ಸು, ಎರಡನೆಯದು ಬಹಿರ್ಗತ ಮನಸ್ಸು, ಮೂರನೆಯದು ಸೂಕ್ತ ಮನಸ್ಸು. ಮನುಷ್ಯನ ಸಾವಿನೊಂದಿಗೆ ಅವನಲ್ಲಿನ ಜಾಗೃತ ಮನಸ್ಸು ಸಾಯಬಹುದು, ಬಹಿರ್ಗತ ಮನಸ್ಸು ಸಾಯಬಹುದು. ಆದರೆ ಸೂಕ್ತ ಮನಸ್ಸು ಮಾತ್ರ ಸಾಯೋದಿಲ್ಲ. ಅದು ಆತ್ಮದ ಜೊತೆಗೆ ಮರುಜನ್ಮವನ್ನು ಪಡೆಯುತ್ತೆ. ಅಂತಹ ಸೂಕ್ತ ಮನಸ್ಸಿನಲ್ಲಿ ಎಲ್ಲಾ ಜನ್ಮಗಳ ವಿಷಯಗಳ ದಾಖಲಾತಿ ಇರುತ್ತೆ. ಅಂತಹ ದಾಖಲಾತಿಯ ಮಾಹಿತಿಯನ್ನು ಕೆಲವೊಮ್ಮೆ ನಮ್ಮಲ್ಲಿನ ಆತ್ಮ ನಮ್ಮ ಮೆದುಳಿಗೆ ರವಾನೆ ಮಾಡುತ್ತೆ. ಹಾಗೆ ರವಾನೆ ಮಾಡಿದಾಗ ನಮ್ಮ ಹಿಂದಿನ ಜನ್ಮದ ಬಗ್ಗೆ ನಮಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮ ಹಿಂದಿನ ಜನ್ಮದ ಬಗ್ಗೆ ತಿಳಿಯಲು ಸಾಧ್ಯವಾಗೋದಿಲ್ಲ. ಕಾರಣ, ಸೂಕ್ತ ಮನಸ್ಸು ಜಾಗೃತಗೊಳ್ಳದೇ ಇರುವುದು, ಅದು ಏನನ್ನೂ ತಿಳಿಸದೇ ಇರುವುದು. ನಾವು ಪ್ರಯತ್ನ ಪಟ್ಟರೆ ನಮ್ಮ ಆತ್ಮದಲ್ಲಿನ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸಲು ಸಾಧ್ಯವಾ? ನಮ್ಮ ಹಿಂದಿನ ಜನ್ಮಗಳ ಬಗ್ಗೆ ತಿಳಿಯಲು ಸಾಧ್ಯವಾ? ಇಲ್ಲಿ ಎಲ್ಲವೂ ಸಾಧ್ಯ. ನಾವು ನಮ್ಮ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸಬಹುದು. ಹಾಗೆ ಜಾಗೃತಗೊಳಿಸಿ ನಮ್ಮ ಹಿಂದಿನ ಜನ್ಮಗಳ ರಹಸ್ಯವನ್ನು ತಿಳಿಯಬಹುದು. ಅಂತಹ ಸೂಕ್ತ ಮನಸ್ಸಿನಿಂದ ನಮ್ಮ ಹಿಂದಿನ ಜನ್ಮದ ಬಗ್ಗೆಯೂ ತಿಳಿಯಬಹುದು. ಜೊತೆಗೆ ಅದರಿಂದ ವಿವಿಧ ರೀತಿಯ ಬದಲಾವಣೆಗಳನ್ನು, ಉಪಯೋಗಗಳನ್ನು ಪಡೆಯಬಹುದು. ಇದರ ಜೊತೆಗೆ ನಮ್ಮ ಆತ್ಮದಲ್ಲಿನ ಸೂಕ್ತ ಮನಸ್ಸಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಅಂತಹ ಶಕ್ತಿಯಿಂದ ನಮ್ಮಲ್ಲಿ ಗುಣಪಡಿಸಲಾಗದಂತಹ ಕಾಯಿಲೆಗಳನ್ನು ಸಹ ಗುಣಪಡಿಸಬಹುದು. ನಮ್ಮ ಸೂಕ್ತ ಮನಸ್ಸಿಗೆ ಅತೀಂದ್ರಿಯ ಶಕ್ತಿಯೂ ಇದೆ. ಅದರ ಸಹಾಯದಿಂದ ನಮ್ಮ ಅಂತರ್ದೃಷ್ಟಿಯನ್ನು ಹೆಚ್ಚಿಸಿಕೊಂಡು ಮುಂದೆ ಆಗುವುದನ್ನು ಸಹ ಹೇಳಬಹುದು. ಹೀಗೆ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸಿ ನಾವು ಅದರಿಂದ ನಾನಾ ರೀತಿಯ ಉಪಯೋಗಗಳನ್ನು ಪಡೆಯಬಹುದು. ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸೋದು ಸುಲಭದ ಸಂಗತಿಯಲ್ಲ. ಅದಕ್ಕೆ ಸಾಧನೆ ಬೇಕು, ಏಕಾಗ್ರತೆ ಬೇಕು, ವಿಶ್ವಾಸ ಹಾಗೂ ನಿಷ್ಠೆ ಬೇಕು. ಇವರ ಹೆಸರು ಗುರುಲಿಂಗ ಮೂರ್ತಿ ಅಂತ.
ಔಷಧಿ ವ್ಯಾಪಾರಿಗಳು ಹಾಗೂ ವಿತರಕರು, ಬೆಂಗಳೂರಿನ ಶೇಷಾದ್ರಿಪುರಂ ವಾಸಿಗಳು. ಗುರುಲಿಂಗಮೂರ್ತಿಯವರ ಜೀವನದಲ್ಲಿ ಒಮ್ಮೆ ಒಂದು ಆಘಾತ ನಡೆಯಿತು. ಆ ಆಘಾತವೇನೆಂದರೆ, ಕಣ್ಣಿನ ಲೇಸರ್ ಆಪರೇಷನ್ ಸಮಯದಲ್ಲಿ ತಮ್ಮ ಎರಡೂ ಕಣ್ಣುಗಳನ್ನು ಕಳೆದುಕೊಂಡು ಬಿಟ್ಟರು. ಇಡೀ ಜೀವನವೇ ಕತ್ತಲಾಗಿ ಹೋಯಿತು. ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರೋ ಗುರುಲಿಂಗಮೂರ್ತಿಯವರು ಅದಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು. ಯಾವುದಕ್ಕೂ ಮತ್ತೆ ಕಣ್ಣಿನ ದೃಷ್ಟಿ ಬರಲಿಲ್ಲ. ವೈದ್ಯರು ಸಹ ಅಸಹಾಯಕ ಮಾತುಗಳನ್ನಾಡಿಬಿಟ್ಟರು. ಕೆಲವು ತಿಂಗಳುಗಳ ಕಾಲ ಗುರುಲಿಂಗಮೂರ್ತಿಯವರು ಅನ್ಯರ ಸಹಾಯದಿಂದ ನಡೆದಾಡುವಂತಾಗಿ ಹೋಯಿತು. ಇಂತಹ ಸಮಯದಲ್ಲಿ ಗುರುಮೂರ್ತಿಯವರು ಧೃತಿಗೆಡಲಿಲ್ಲ. ತಮ್ಮಲ್ಲಿನ ವೈದ್ಯರನ್ನು ಎಚ್ಚರಗೊಳಿಸಿ ಅದರಿಂದ ಚಿಕಿತ್ಸೆ ಪಡೆಯಲು ನಿರ್ಣಯಿಸಿದರು. ತಮ್ಮಲ್ಲಿನ ವೈದ್ಯರಾದರೂ ಯಾರು ಎಂಬ ಪ್ರಶ್ನೆಗೆ ಉತ್ತರ ತಮ್ಮಲ್ಲಿನ ಆತ್ಮವಿಶ್ವಾಸ ಹಾಗೂ ತಮ್ಮಲ್ಲಿನ ಸೂಕ್ತ ಮನಸ್ಸು. ಓರ್ವ ಗುರೂಜಿಯಿಂದ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸುವ ವಿಧಾನವನ್ನು ಈ ಹಿಂದೆಯೇ ತಿಳಿದಿದ್ದರು ಗುರುಲಿಂಗಮೂರ್ತಿಯವರು. ಆ ಗುರೂಜಿಗಳ ಸಲಹೆಯಂತೆ ಧ್ಯಾನಕ್ಕೆ ಕುಳಿತರು. ತಮ್ಮ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸಿದರು. ತಮಗೆ ಮತ್ತೆ ಕಣ್ಣುಗಳು ಬರುವಂತೆ ಮಾಡೆಂದು ಸೂಕ್ತ ಮನಸ್ಸಿಗೆ ಆದೇಶ ನೀಡಿದರು. ಇದೇ ರೀತಿ ಕೆಲವು ದಿನಗಳ ಕಾಲ ತಮ್ಮ ಸೂಕ್ತ ಮನಸ್ಸಿಗೆ ಆದೇಶ ನೀಡುತ್ತಾ ಹೋದರು. ಸೂಕ್ತ ಮನಸ್ಸು ತನ್ನ ವಿಸ್ಮಯಕಾರಿ ಶಕ್ತಿಯನ್ನು ತೋರದೇ ಇರಲಿಲ್ಲ. ಕೊನೆಗೂ ಇವರ ಸೂಕ್ತ ಮನಸ್ಸು ಇವರ ಸಮಸ್ಯೆಯನ್ನು ನಿವಾರಿಸಿಯೇ ಬಿಟ್ಟಿತು. ಹೋದ ಕಣ್ಣುಗಳು ಮತ್ತೆ ಕಾಣಲು ಆರಂಭಿಸಿದವು. ಲೇಸರ್ ಟ್ರೀಟ್ಮೆಂಟ್ ಮಾಡುವಾಗ ಎರಡು ಕಣ್ಣನ್ನು ಲೇಸರಿಂದ ಎರಡು ಕಾರ್ನಿಯನ್ನು ಬರ್ನ್ ಆಗುತ್ತೆ. ಅವಾಗ ಯಾಕೆ ನಮ್ಮ ಗುರೂಜಿ ಹೇಳ್ಕೊಟ್ಟಿದ್ದ ಟೆಕ್ನಿಕ್ನ ಯಾವುದೇ ಒಂದು ಅಂಗವನ್ನು ನಾವು ರೀಜನ್ರೇಟ್ ಮಾಡಬೇಕು ಅನ್ನೋದ್ರಿಂದ ಧ್ಯಾನ ಮಾಡ್ತಿದ್ದೆ. ಮಾಡಿ ನನ್ನ ಕಾರ್ನಿಯ ರೀಜನ್ರೇಟ್ ಆಗಬೇಕು ಅಂತ ಅದಕ್ಕೆ ಆರ್ಡರ್ಸ್ ಕೊಡ್ತಿದ್ದೆ ನಾವು ಮೊದಲಿಂದ. ಅದು ಒಂದು 6 ತಿಂಗಳಲ್ಲಿ ಅಚೀವ್ ಆಯಿತು. ಅಚೀವ್ ಆಗಿ ಇವತ್ತಿನ ಪರಿಸ್ಥಿತಿಗಳು ನೀವು ಎದುರ್ಕೋತೀವಿ. ಈ ಸಮಯದಲ್ಲಿ ತಮ್ಮ ಸೂಕ್ತ ಮನಸ್ಸಿನಿಂದ ಒಂದು ವಿಸ್ಮಯಕಾರಿ ರಹಸ್ಯವನ್ನು ಅರಿತರು. ತಮಗೆ ಕಣ್ಣುಗಳು ಹೋಗೋದಕ್ಕೆ ಕಾರಣವೇನೆಂದು ತಿಳಿದರು. ಇದರ ಜೊತೆಗೆ ಇವರು ತಮ್ಮ ಹಿಂದಿನ ಜನ್ಮಗಳ ಬಗ್ಗೆ ತಿಳಿದರು. ತಾವೊಬ್ಬ ಋಷಿಯಾಗಿದ್ದನ್ನು, ನಂತರ ಕ್ರಿಮಿಕೀಟವಾಗಿ, ತದನಂತರ ಮನುಷ್ಯನಾಗಿ ಹುಟ್ಟಿರುವುದನ್ನು ಅರಿತರು. ಇವರ ಹೆಸರು ಮದನ್ ಅಂತ. ಒಂದು ಅಡ್ವರ್ಟೈಸಿಂಗ್ ಕಂಪನಿಯ ಮಾಲೀಕರು. ಬೆಂಗಳೂರು ವಾಸಿಗಳಾದ ಇವರು ಅದೊಂದು ದಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆ ಕಾರ್ಯಕ್ರಮ ಹಿಂದಿನ ಜನ್ಮಗಳ ಬಗ್ಗೆ ತಿಳಿಯುವಂತಹ ಒಂದು ಕಾರ್ಯಕ್ರಮವಾಗಿತ್ತು. ಅಂತಹ ಸಮಯದಲ್ಲಿ ಪುನರ್ಜನ್ಮದ ಬಗ್ಗೆ ಹಲವು ವರ್ಷಗಳಿಂದ ಸಂಶೋಧನೆ ನಡೆಸುತ್ತಿರೋ ಓರ್ವ ಗುರೂಜಿಗಳು ಸಹ ಅಲ್ಲಿ ಉಪಸ್ಥಿತರಿದ್ದರು. ಅವರು ಕರಗತ ಮಾಡಿಕೊಂಡಿರೋ ಒಂದು ವಿಶೇಷವಾದಂತಹ ವಿದ್ಯೆಯಿಂದ ಮದನ್ ಅವರು ತಮ್ಮ ಹಿಂದಿನ ಜನ್ಮದ ಬಗ್ಗೆ ತಿಳಿಯುವಂತಾಯಿತು. ಗುರೂಜಿಯೋರ್ವರು ತಮ್ಮ ತಲೆಯ ಮೇಲೆ ಕೈಯಿಟ್ಟು ಕೆಲವು ಮಾತುಗಳನ್ನಾಡಿದ ನಂತರ ಮದನ್ ಅವರು ನಿದ್ರಾವಸ್ಥೆ ತಲುಪಿದರು. ಆ ಗುರೂಜಿಯವರು ಮದನ್ ಅವರಲ್ಲಿನ ಆತ್ಮದ ಸೂಕ್ತ ಮನಸ್ಸನ್ನ ಎಚ್ಚರಗೊಳಿಸಿದರು. ಆಗ ಅಂತಹ ಸೂಕ್ತ ಮನಸ್ಸು ಹಿಂದಿನ ಜನ್ಮದ ಬಗ್ಗೆ ಮಾಹಿತಿ ನೀಡಲು ಆರಂಭಿಸಿತು. ನಾನು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಕ್ರಿಶ್ಚಿಯನ್ ಧರ್ಮದಲ್ಲಿ. ನಾನು ಆರ್ಮಿಯ ಕ್ಯಾಪ್ಟನ್ ಆಗಿದ್ದೆ. ನನ್ನ ಹೆಸರು ಕ್ಯಾಪ್ಟನ್ ಹ್ಯೂ ಟ್ರೆಂಟ್ ಅಂತ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ನಾನು ಭಾರತಕ್ಕೆ ಬಂದೆ. ಸೇನೆಯ ಒಂದು ತುಕಡಿಗೆ ಕ್ಯಾಪ್ಟನ್ ಆಗಿದ್ದೆ. ನಾನು ಕೊಳಲು ವಾದಕನೂ ಕೂಡ. ನಾನು ಭಾರತದಲ್ಲಿ ಒಂದು ಹುಡುಗಿಗೆ ಮೋಹಿತನಾದೆ. ಇಬ್ಬರ ನಡುವೆ ಪ್ರೀತಿ ಆರಂಭವಾಯಿತು. ಆಕೆ ನನಗೆ ಕೊನೆಗೂ ಸಿಗಲಿಲ್ಲ. ಬೇರೊಬ್ಬನನ್ನು ವರಿಸಿದ ಆಕೆ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದಳು.
ಅದೇ ನೋವಿನೊಂದಿಗೆ ನಾನು ಕೂಡ ಭಾರತದಲ್ಲೇ ಸಾವಿನಪ್ಪಿದೆ ಎಂದು ಮದನ್ ಹೇಳಿದ್ದು ಪೂರ್ಣವಾಗಿ ಬ್ರಿಟಿಷರ ಶೈಲಿಯಲ್ಲಿ. ಎಲ್ಲರೂ ದಂಗಾದರು. ಇಂತಹ ಮಾಹಿತಿಯನ್ನು ತಿಳಿದ ಗುರೂಜಿಗಳು ತಕ್ಷಣವೇ ಜಾಗೃತಗೊಳಿಸಿದ್ದ ಸೂಕ್ತ ಮನಸ್ಸನ್ನು ಯಥಾಸ್ಥಿತಿಗೆ ತಂದರು. ಮದನ್ ಎಚ್ಚರಗೊಂಡರು. ನಿದ್ರಾವಸ್ಥೆಯಲ್ಲಿ ಮಾತನಾಡಿದ ಎಲ್ಲಾ ಮಾತುಗಳು ಮದನ್ ಅವರಿಗೆ ಜ್ಞಾಪಕದಲ್ಲಿತ್ತು. ತಾವು ಹಿಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ದನೆಂಬುದು ತಲೆಯಲ್ಲಿ ಹಾಗೆ ಉಳಿದುಕೊಂಡು ಬಿಟ್ಟಿತು. ಕುತೂಹಲದೊಂದಿಗೆ ಇಂಟರ್ನೆಟ್ನಲ್ಲಿ ಕ್ಯಾಪ್ಟನ್ ಹ್ಯೂ ಟ್ರೆಂಟ್ ಎಂದು ಟೈಪ್ ಮಾಡಿದರಷ್ಟೇ ಕ್ಯಾಪ್ಟನ್ ಹ್ಯೂ ಟ್ರೆಂಟ್ರ ಸಂಪೂರ್ಣ ಮಾಹಿತಿ ಸಿಕ್ಕಿತು. ಆ ಮಾಹಿತಿ ಮದನ್ ಅವರನ್ನು ಅಚ್ಚರಿಗೊಳಿಸಿತು. ಕಾರಣ ಅದರಲ್ಲಿ ಇದ್ದಂತಹ ಬಹುತೇಕ ಮಾಹಿತಿ ತಮ್ಮ ಸೂಕ್ತ ಮನಸ್ಸು ಹೇಳಿದಂತೆ ಇತ್ತು. I know English well, but I cannot speak in a perfect English accent like an Englishman. When this was going through the entire session, I was speaking in a perfect British accent. I don't know how I managed to do it. That was the most fascinating thing. ಮತ್ತೆ ಏನಾಯ್ತು ನಿಮ್ಗೆ? ಆ ಹುಡುಗಿ I went through too much of turmoil, so they didn't want to keep me in the trance. So Guruji said, let's not risk it, let's bring him out at the ಹೆಸರೆಲ್ಲ ಹೇಳಿದ್ರ? yeah, ಏನಂತ ಹೆಸರು? Captain Hugh Trent anta. HUGH. Hugh Trent. ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಹೋಗಿದ್ದೀರಾ? There was a record of Captain Hugh Trent in 1926 or 28. I'm not very sure. ಅದು ನೋಡ್ಬಿಟ್ಟು ಏನು ಅನ್ಸುತ್ತೆ ನಿಮ್ಗೆ? I was very surprised. ಆಶ್ಚರ್ಯ ಆಯ್ತು, ಹೀಗೂ ಆಗತ್ತಾ ಅಂತ. ಆ ಗುರುಜಿ ಆದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನ ನಂತರ. ವಿದ್ಯೆಯನ್ನು ಕರಗತ ಮಾಡಿಕೊಂಡು ಹಲವು ವರ್ಷಗಳಿಂದ ವೈದ್ಯರುಗಳು ಪರಿಹರಿಸಲಾಗದಂತಹ ವಿಚಿತ್ರ ಕಾಯಿಲೆಗಳನ್ನ, ಸಮಸ್ಯೆಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ಪರಿಹರಿಸುತ್ತಾ ದೇಶದಲ್ಲೂ ವಿದೇಶದಲ್ಲೂ ಹೆಸರು ಮಾಡಿರೋ ಈ ಗುರೂಜಿ ಆದರೂ ಯಾರು ಎಂಬ ಪ್ರಶ್ನೆಗೆ ಉತ್ತರ ರಾಮಚಂದ್ರ ಗುರೂಜಿ. ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದ ರಾಮಚಂದ್ರ ಗುರೂಜಿ ಅವರದ್ದು ವಿಶೇಷವಾದಂತಹ ವ್ಯಕ್ತಿತ್ವ. ಕೇವಲ ಪುಸ್ತಕದಲ್ಲಿ ಓದಿದ್ದನ್ನ, ಯಾರೋ ಹೇಳಿದ್ದನ್ನ ನಂಬುವಂತವರಲ್ಲ. ತಮ್ಮ ಸ್ವಂತ ಅನುಭವಕ್ಕೆ ಬಂದರೆ ಮಾತ್ರ ಅಂತಹದುಗಳನ್ನು ನಂಬುವಂಥವರು. ಎಲ್ಲವನ್ನೂ ವೈಜ್ಞಾನಿಕ ದೃಷ್ಟಿಯಿಂದ ನೋಡುವಂಥವರು, ಸಾಧಿಸುವಂತಹ ವ್ಯಕ್ತಿತ್ವವನ್ನು ಉಳ್ಳಂಥವರು. ಇವರು ಎಂದಿಗೂ ದೇವರಿಗೆ ಪೂಜೆ ಮಾಡಿಲ್ಲವಂತೆ, ಆದರೆ ಧ್ಯಾನದಲ್ಲಿ ಅಪಾರವಾದಂತಹ ನಂಬಿಕೆ ಇಟ್ಟಂತವರು. ಅದರಿಂದಲೇ ಎಲ್ಲವನ್ನೂ ಸಾಧಿಸಬಹುದೆಂದು ಹೇಳಿ ಅದೇ ರೀತಿ ಸಾಧಿಸುತ್ತಿರುವಂಥವರು ರಾಮಚಂದ್ರ ಗುರೂಜಿ. ಇವರನ್ನು ಚಿಕ್ಕ ವಯಸ್ಸಿನಿಂದಲೂ ಕಾಡುತ್ತಿದ್ದ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಇವರು ಹಲವಾರು ಕಡೆ ಅಲೆದಾಡಿದರು. ಹಲವಾರು ಜನರನ್ನು ಭೇಟಿ ಮಾಡಿದರು, ವಿಜ್ಞಾನಿಗಳನ್ನು ಭೇಟಿ ಮಾಡಿದರು, ಋಷಿ ಮುನಿಗಳನ್ನು ಭೇಟಿ ಮಾಡಿದರು. ಕೊನೆಗೆ ಹಿಮಾಲಯಕ್ಕೂ ಹೋಗಿ ಅಲ್ಲೇ ಹಲವು ತಿಂಗಳುಗಳ ಕಾಲ ಧ್ಯಾನವನ್ನು ಮಾಡುತ್ತಾ ಕುಳಿತರು. ಇವರ ಪ್ರಯತ್ನ, ಶ್ರಮ ವ್ಯರ್ಥವಾಗಲಿಲ್ಲ. ಧ್ಯಾನದಿಂದ ಇವರಲ್ಲಿನ ಶಕ್ತಿ ಇವರಿಗೆ ಅರ್ಥವಾಯಿತು. ಮನಸ್ಸಿನ ಶಕ್ತಿಯೇ ಎಲ್ಲಾ ಶಕ್ತಿಗಳಿಗಿಂತ ಶಕ್ತಿಶಾಲಿ ಎಂಬುದನ್ನು ಅರಿತರು. ಸೂಕ್ತ ಮನಸ್ಸಿನ ವಿಶೇಷವಾದಂತಹ ಶಕ್ತಿ ಸ್ವರೂಪವನ್ನ ಅನುಭವಿಸಿದರು. ಅಂತಹ ಶಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದನ್ನ ಮನವರಿಕೆ ಮಾಡಿಕೊಂಡರು. ಅಂತಹ ಮನವರಿಕೆಯ ನಂತರ ಇವರು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿದ್ದು
ಸಂಮೋಹಿನಿ ವಿದ್ಯೆಯನ್ನ, ಅಂದರೆ ಸೂಕ್ತ ಮನಸ್ಸನ್ನ ಜಾಗೃತಗೊಳಿಸೋದು, ಅದರಿಂದ ಒಳಿತನ್ನು ಕಾಣೋದು, ಒಳಿತನ್ನು ಮಾಡೋದು ಎಲ್ಲವೂ ವೈಜ್ಞಾನಿಕವಾಗಿಯೇ. ರಾಮಚಂದ್ರ ಗುರೂಜಿಯವರ ಪ್ರಕಾರ ಕೆಲವೊಂದು ಕಾಯಿಲೆಗಳು, ಸಮಸ್ಯೆಗಳು ಜನ್ಮ ಜನ್ಮಾಂತರಗಳಲ್ಲಿ ಕಾಡುತ್ತವೆ. ಅಂತಹ ಕಾಯಿಲೆಗಳು ಸೂಕ್ತ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯೂರಿರುತ್ತವೆ. ಅಂತಹ ಕಾಯಿಲೆಗಳನ್ನು ಔಷಧಿಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಅಂತಹವುಗಳನ್ನು ಸೂಕ್ತ ಮನಸ್ಸಿನ ನೆರವಿನಿಂದಲೇ ಗುಣಪಡಿಸಬೇಕು. ಹಾಗೆ ಗುಣಪಡಿಸಿದ ಅದೆಷ್ಟೋ ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ, ನಮ್ಮನ್ನು ಅಚ್ಚರಿಗೊಳಿಸುತ್ತವೆ. ಬೆಂಗಳೂರಿನಲ್ಲಿ ವಾಸವಾಗಿರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಓರ್ವ ವೈದ್ಯಗೆ ಕಾಡಿದ್ದು ಒಮ್ಮೆಂದೊಮ್ಮೆಗೆ ಕಾಣಿಸಿಕೊಂಡು ವಿಚಿತ್ರವಾಗಿ ಬಾಧಿಸೋ ಬಲಮಂಡಿಯ ನೋವು. ನಾನಾ ದೇಶಗಳನ್ನು ಸುತ್ತುತ್ತಾ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಿದ್ದ ಅವರು ತಮ್ಮ ಸಮಸ್ಯೆಗೆ ಕಾರಣವೇನೆಂಬುದಕ್ಕೆ ಹಲವಾರು ವೈದ್ಯರುಗಳನ್ನು ಭೇಟಿ ಮಾಡಿದರು, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು. ಆದರೂ ತಮ್ಮನ್ನು ಇದ್ದಕ್ಕಿದ್ದಂತೆ ಬಾಧಿಸುತ್ತಿದ್ದಂತಹ ನೋವು ಮಾತ್ರ ಪರಿಹಾರವಾಗಲಿಲ್ಲ. ಜೊತೆಗೆ ಎಲ್ಲ ನುರಿತ ವೈದ್ಯರುಗಳಿಂದ, ಎಲ್ಲ ರೀತಿಯ ವರದಿಗಳಿಂದ ಅವರು ತಿಳಿದದ್ದು ತಮಗೆ ಯಾವುದೇ ದೋಷವಿಲ್ಲ ಎಂಬುದು. ಅಂತಹ ಮಾಹಿತಿಯೊಂದಿಗೆ ಕೊನೆಗೆ ಅವರು ಬಂದದ್ದು ಸಂಮೋಹನ ವಿದ್ಯೆಯಿಂದ ಕಾಯಿಲೆಗಳನ್ನು ಪರಿಹರಿಸುತ್ತಿರೋ ರಾಮಚಂದ್ರ ಗುರೂಜಿಯವರ ಬಳಿಗೆ. ಆಕೆ ತನ್ನ ಎಲ್ಲಾ ಸಮಸ್ಯೆಗಳನ್ನು ಗುರೂಜಿಯವರಿಗೆ ತಿಳಿಸಿದರು. ನಂತರ ಗುರೂಜಿಯವರು ಪತಿಯ ಉಪಸ್ಥಿತಿಯಲ್ಲಿ ಆ ವೈದ್ಯೆಯನ್ನು ಸಂಮೋಹಿನಿಯ ಮುಖಾಂತರ ಪೂರ್ವ ಜನ್ಮ ಪ್ರತ್ಯಾವರ್ತನೆಗೆ ಒಳಪಡಿಸಿದರು. ಸುದೀರ್ಘವಾದಂತಹ ವಿಶ್ಲೇಷಣೆಯಿಂದ ಆಕೆಯ ಸಮಸ್ಯೆಯ ಮೂಲ 2 ಜನ್ಮಗಳ ಹಿಂದಿನದ್ದು ಎಂಬುದು ಮನವರಿಕೆಯಾಯಿತು. ಸಂಮೋಹನ ಸ್ಥಿತಿಯಲ್ಲಿ ಇದ್ದಾಗ ಆಕೆ ಹೇಳಿದ್ದು, ಹಿಂದಿನ ಆ ಜನ್ಮದಲ್ಲಿ ತಾನು ಬಾಲಕನಾಗಿ ಮಂಗೋಲಿಯಾದಲ್ಲಿ ಜನ್ಮಿಸಿದ್ದಾಗಿಯೂ ಈಜಿನಲ್ಲಿ ತನಗೆ ಅಪಾರವಾದಂತಹ ಆಸಕ್ತಿ ಇತ್ತು. ಮನೆಯವರು ಎಷ್ಟೇ ಬೈದರೂ ಸಹ ತಾನು ಮನೆಯ ಪಕ್ಕದಲ್ಲಿದ್ದ ಕೊಳದಲ್ಲಿ ಈಜಲು ಹೋಗುತ್ತಿದ್ದೆ. ತನಗೆ ಆಗ 8 ವರ್ಷಗಳು. ಆಗ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಈಜಲು ಕೊಳಕ್ಕೆ ಬಿದ್ದೆ. ಆಗ ಮೊಸಳೆಯೊಂದು ತನ್ನ ಮೇಲೆ ಆಕ್ರಮಣ ನಡೆಸಿ ಬಲಗಾಲನ್ನು ಒಂದೇ ಬಾರಿಗೆ ತುಂಡರಿಸಿತು ಎಂದು ಹೇಳುತ್ತಾ ಆ ವೈದ್ಯೆ ನೋವೆಂದು ಚೀರಲು ನಿಂತರು. ಭಯಾನಕ ಘಟನೆಯ ವಿವರಣೆ ನೀಡಿದ ನಂತರ ತಿಳಿದಿದ್ದು, ಅಂದು ಮೊಸಳೆಯು ತನ್ನ ಬಲಗಾಲಿಗೆ ಬಾಯನ್ನು ಹಾಕಿ ತುಂಡರಿಸಿದ ಸಂದರ್ಭದಲ್ಲಿ ಉಂಟಾದ ನೋವು ತನ್ನ ಸೂಕ್ತ ಮನಸ್ಸಿನಲ್ಲಿ ಹಾಗೆಯೇ ಶಾಶ್ವತವಾಗಿ ಉಳಿದುಕೊಂಡು ಬಿಟ್ಟಿದೆ. ಸೂಕ್ತ ಮನಸ್ಸು ಇಂತಹ ನೋವಿನ ಬಗ್ಗೆ ಮೆದುಳಿಗೆ ಸಂದೇಶ ಕಳುಹಿಸಿದಾಗಲೆಲ್ಲ ಬಲಗಾಲಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಸಂಮೋಹಿನಿ ಸ್ಥಿತಿಯಲ್ಲಿ ಎಲ್ಲವನ್ನೂ ಹೇಳುತ್ತಿದ್ದ ಈ ವೈದ್ಯಗೆ ಗುರೂಜಿಗಳು ಸೂಕ್ತ ತಿಳುವಳಿಕೆ ನೀಡಿದರು, ಮಾರ್ಗದರ್ಶನ ನೀಡಿದರು. ಅಂತಹ ಮಾರ್ಗದರ್ಶನವನ್ನು ಪಡೆದ ಆ ವೈದ್ಯಗೆ ಮತ್ತೆಂದೂ ಕಾಲಿನ ನೋವು ಕಾಣಿಸಲಿಲ್ಲ. ಅವರು ಶಾಶ್ವತವಾಗಿ ಗುಣವಾಗಿ ಬಿಟ್ಟರು. ಬಿದ್ದ ನಂತರ ನಿಮ್ಮ ಕಾಲಿಗೆ ಪೆಟ್ಟಾಯ್ತು, ಗಾಯ ಆಯ್ತು, ಗಾಯಕ್ಕೆ ಔಷಧೋಪಚಾರ ಆಯ್ತು, ಆದರೂ ಕೂಡ ಗಾಯದ ಕಲೆ ಉಳ್ಕೊಳ್ಳುತ್ತೆ. ಹಾಗೆ ಮನಸ್ಸಿನಲ್ಲಿ ಆ ನೆನಪಿನ ಕಲೆ ಉಳ್ಕೊಂಡಿರುತ್ತೆ. ಆ ಕಲೆಗಳು ಆಳವಾಗಿದ್ರೆ ಮುಂದಿನ ಜನ್ಮದಲ್ಲಿ ಆ ದೇಹದಲ್ಲಿ ಏನೂ ಆಕ್ಸಿಡೆಂಟ್ ಆಗದೆ ಇದ್ರು ಕೂಡ, ಏನೂ ಪೆಟ್ಟಾಗದೆ ಇದ್ರು ಕೂಡ ಆ ಭಾಗದಲ್ಲಿ ನೋವು ಬರ್ತಕ್ಕಂಥ ಸಾಧ್ಯತೆ ಇದೆ. ಎಮ್ಮ ಡಾಕ್ಟ್ರು ಫಸ್ಟ್ ಕ್ಲಾಸ್ ಆಗಿದೆ ಹೆಲ್ತ್, ಆದ್ರೆ ಆಗಾಗ ತಲ ಮಂಡಿ ನೋವು ಬರ್ತಾ ಇತ್ತು. ಫ್ಲೈಟ್ ಹತ್ತಕ್ಕೆ ಹೋದಾಗೆಲ್ಲ ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ. ಸೊ ಇದಕ್ಕೇನು ಪರಿಹಾರ ಅಂತ ಎಲ್ಲ ಕಡೆ ಸುತ್ತಿ ಕೊನೆಗೆ ಯಾರ ಮುಖಾಂತರ ನನ್ನ ಹತ್ರ ಬಂದ್ಲು. ಆಗ ನಾವು ರಿಗ್ರೆಷನ್ ಮಾಡಿ ನೋಡಿದಾಗ ಹಿಂದಿನ ಜನ್ಮದಲ್ಲಿ, ಅದಕ್ಕೆ ಹಿಂದಿನ ಜನ್ಮದಲ್ಲಿ 2 ಜನ್ಮ ಇತ್ತಿದ್ಲಕ್ಕೆ. ಒಂದು ಜನ್ಮದಲ್ಲಿ ಇಟಲಿಯಲ್ಲಿ ಹುಟ್ಟಿದ್ಲು, ಇನ್ನೊಂದು ಜನ್ಮದಲ್ಲಿ ಮಂಗೋಲಿಯಾ ಅಂತಕ್ಕಂಥ ದೇಶದಲ್ಲಿ ಹುಟ್ಟಿದ್ಲು. ಹುಡುಗ ಆಗಿ 8 ವರ್ಷದ ಪ್ರಾಯದ ಹುಡುಗ, ಈಜಲ್ಲಿ ತುಂಬಾ ಆಸಕ್ತಿ. ಮನೆ ಮುಂದ್ಗಡೆ ಒಂದು ಕೊಳ ಇತ್ತು, ಲೇಕು. ಯಾರು ಇಲ್ಲದೆ ಇದ್ದಾಗ ಹೋಗೋದು, ಅಲ್ಲಿ ಈಜಾಡೋದು. ಒಂದ್ ದಿವಸ ಮನೇಲಿ ಯಾರು ಇಲ್ಲ, ಹೋಗಿ ಈಜಕ್ಕೆ ಹೋಗ್ತಾನೆ. ಒಂದು ಭಾರಿ ಗಾತ್ರದ ಮೊಸಳೆ ಬಂದು ಬಲಗಾಲನ್ನ ಕಡ್ದಾಕ್ತು.
ಈ ಕಡ್ದಾಕ್ದಂಥ ಸಂದರ್ಭದಲ್ಲಿ ಮನಸ್ಸಿಗೆ ಆಘಾತ ಆಯ್ತಲ್ಲ, ನೋವು, ಆ ನೋವು ನೆನಪಲ್ಲಿ ಉಳ್ಕೊಳ್ತು. ಆ ಸಂದರ್ಭದಲ್ಲಿ ಬಲಗಾಲ ಹೋಯ್ತು, ಅದು ಕತ್ತರಿಸಿ ಹೋಯ್ತು, ಅದರ ಜೀವ ಉಳ್ಕೊಳ್ತು. ಆ ಲೈಫಿನ ನಂತರ ಆ ನೋವು ಈ ಒಂದು ಜನ್ಮದಲ್ಲಿ ಅಪಿಯರ್ ಆಗಿದೆ. ಏನೂ ಕಾರಣ ಇಲ್ಲ. ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸ್ ಕೂಡ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಸರ್ಟಿಫೈ ಮಾಡ್ತಾರೆ. ಆದ್ರೆ ಆಕೆಗೆ ನೋವಿದೆ. ರಿಗ್ರೆಷನ್ ಮಾಡಿದ ಒಂದೇ ಸಿಟ್ಟಿಂಗ್ ಅಲ್ಲಿ ಆಕೆಗೆ ಮಂಡಿನ ಹೊರಟೋಯ್ತು. ಮತ್ತೊಂದು ಮಂಡಿನೂ ಬರಲೇ ಇಲ್ಲ ಆಕೆಗೆ. ಒಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ಈ ಜನ್ಮದಲ್ಲೂ ಸಹ ಆ ವೈದ್ಯೆ ಈಜಿನಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದವರಂತಾಗಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗ ರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ವಿಜೇತೆ ಆಕೆ. ಪೂರ್ವ ಜನ್ಮ ಅನ್ನೋದು ನಿಜಾನ? ಪೂರ್ವ ಜನ್ಮದ ಮಾಹಿತಿ ಎಲ್ಲರ ಸೂಕ್ತ ಮನಸ್ಸಲ್ಲೂ ಇರುತ್ತ. ವ್ಯಕ್ತಿಗಳನ್ನ ಸಂಮೋಹನ ಸ್ಥಿತಿಗೆ ಒಳಪಡಿಸಿ ಅಂಥವುಗಳನ್ನ ತಿಳಿಯಬಹುದಾ? ಸಂಮೋಹನಕ್ಕೊಳಗಾಗುವ ಜನರು ತಮ್ಮ ಪೂರ್ವ ಜನ್ಮದ ಬಗ್ಗೆ ನೀಡೋ ಮಾಹಿತಿ ನಿಖರವಾಗಿ ಇರುತ್ತಾ? ಪ್ರತ್ಯಕ್ಷವಾಗಿ ನೋಡೇ ಬಿಡೋಣ ಒಂದು ಸಣ್ಣ ಬ್ರೇಕ್ ನಂತರ. ವಿದ್ಯೆ ಕ್ಷುದ್ರ ವಿದ್ಯೆಯಲ್ಲ, ಅದು ಜಾದೂ ಅಲ್ಲ, ಮಾಯಾ ಜಾಲವೂ ಅಲ್ಲ. ಅಂತಹ ವಿದ್ಯೆಯಿಂದ ಅಮೆರಿಕಾದಂತಹ ಮುಂದುವರಿದ ರಾಷ್ಟ್ರಗಳು ಪ್ರತಿ ವರ್ಷ ಸಾವಿರಾರು ರೋಗಿಗಳನ್ನು ಗುಣಪಡಿಸುತ್ತಿದ್ದಾರೆ. ಸಂಮೋಹಿನಿ ವಿದ್ಯೆ ಕೇವಲ ಮನಃಶಾಸ್ತ್ರದ ಒಂದು ಉತ್ಕೃಷ್ಟ ವಿಶೇಷವಾದ ಪ್ರಾಯೋಗಿಕ ಅಂಗ ಎಂಬುದು ರಾಮಚಂದ್ರ ಗುರೂಜಿ ಅವರ ಮಾತು. ಸಂಮೋಹಿನಿ ವಿದ್ಯೆಯ ಸಹಾಯದಿಂದ ನೂರಾರು ಮನೋದೈಹಿಕ ರೋಗಿಗಳನ್ನು ಗುರೂಜಿ ಅವರು ಗುಣಪಡಿಸುತ್ತಿದ್ದಾರೆ. ನನ್ನಲ್ಲಿ ಯಾವುದೇ ರೀತಿಯ ವಿಸ್ಮಯಕಾರಿ ಶಕ್ತಿ ಇಲ್ಲ. ನನ್ನ ಮೇಲೆ ನನಗೆ 100% ಆತ್ಮವಿಶ್ವಾಸವಿದೆ. ನನ್ನಲ್ಲಿ ಮಾನಸಿಕ ದೃಢತೆ ಇದೆ. ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಮಾನಸಿಕ ಶಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ಹೇಳುವುದೇ ನನ್ನ ಗುರಿ ಅಂತ ಹೇಳುತ್ತಾರೆ ರಾಮಚಂದ್ರ ಗುರೂಜಿ. ನಾನು ಯಾವ ಸಿದ್ಧಿಯನ್ನು ಪಡ್ಕೊಂಡಿಲ್ಲ, ನನಗೆ ಯಾವ ವಿಶೇಷ ಪವರ್ಸು ಇಲ್ಲ. ಎಲ್ಲ ಒಂದು ರೂಪದಲ್ಲಿದೆ, ಅದನ್ನೇ ಆತ್ಮವಿಶ್ವಾಸ ಅಂತ ಹೇಳೋದು. ನನಗೆ ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಎಲ್ಲಿಂದ ಬಂತು ನನಗೆ? ನಾನು ಧ್ಯಾನದಿಂದ ಬಂತು. ಧ್ಯಾನದಿಂದ ಜ್ಞಾನ ಬಂತು, ಜ್ಞಾನದಿಂದ ಆತ್ಮವಿಶ್ವಾಸ ಸಿದ್ಧಿ ಆಯ್ತು. ಅಷ್ಟೇನೆ, ಬಹಳ ಸಿಂಪಲ್ ಅದು. ಇಲ್ಲದೆ ಇದ್ರೆ ನಾನು ಪವಾಡಗಳನ್ನು ಮಾಡ್ತೇನೆ, ನನಗೆ ಮಾತ್ರ ಪವಾಡ ಶಕ್ತಿ ಇದೆ, ಇದೆಲ್ಲ ಪವಾಡ ಶಕ್ತಿ ಅಂದ್ರೆ ಆತ್ಮವಿಶ್ವಾಸ ಅಷ್ಟೇನೆ ನನ್ನ ಅರ್ಥದಲ್ಲಿ. ಬೇರೆಯವರು ಹೇಗಾದ್ರೂ ಹೇಳ್ಕೊಳ್ಳಿ, ನಾನು ಅರ್ಥೈಸೋದು ಹೀಗೇನೆ. ನನಗೆ ಸಿಕ್ಕಿರ್ತಕ್ಕಂಥದ್ದು ಪವಾಡ ಶಕ್ತಿ ಅಲ್ಲ, ಆತ್ಮವಿಶ್ವಾಸ. ಹಾಗಾಗಿ ಈ ವಿಶ್ವಾಸ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯತೆ ಇದೆ ಮನುಷ್ಯನಿಗೆ ಅಂತ ನಾನು ನಂಬುತ್ತೇನೆ. ಅತಿ ಚಿಕ್ಕ ವಯಸ್ಸಿನವರಿಗಿಂತ ಅತಿ ಹಿರಿಯ ವಯಸ್ಸಿನವರಿಗಿಂತ ಸುಮಾರು 12ರಿಂದ 17 ವರ್ಷದ ಮಕ್ಕಳಲ್ಲಿ ಸೂಕ್ತ ಮನಸ್ಸನ್ನು ಬೇಗ ಜಾಗೃತಿಗೊಳಿಸಬಹುದು. ಕೆಲವೇ ಕ್ಷಣಗಳಲ್ಲಿ ಅವರ ಪೂರ್ವ ಜನ್ಮದ ಬಗ್ಗೆ ತಿಳಿಯಬಹುದು ಎಂದು ಗುರೂಜಿಗಳ ಮಾತುಗಳನ್ನು ಆಧರಿಸಿ ನಾವು ಅಂಥವರನ್ನು ಹುಡುಕಿಕೊಂಡು ಕೋಲಾರ ತಾಲೂಕಿನ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿದೆವು. ಅಂತಹ ಪ್ರಯತ್ನದಲ್ಲಿ ನಾವು ಬಂದದ್ದು ಅಂಕತಟ್ಟಿ ಗ್ರಾಮಕ್ಕೆ. ಈ ಗ್ರಾಮದ ಹಿರಿಯರೊಂದಿಗೆ ಮಾತನಾಡಿದೆವು, ಪೋಷಕರ ಜೊತೆಯಲ್ಲಿ ಮಾತನಾಡಿದೆವು, ಹಲವು ಮಕ್ಕಳನ್ನು ಸಂಮೋಹಿನಿಗೆ ಒಳಪಡಿಸಿದೆವು. ಇನ್ನ ಹಿಂದಿನ ಜನ್ಮದ ಸ್ಮರಣೆಯನ್ನು ತಗೋ. ನಿನ್ನ ಹಿಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀನಿ, ನೀನು ಕಂಪ್ಲೀಟ್ ಸ್ಮರಣೆ ಬಂದಿದೆ. ಇನ್ನು ನಿನ್ನ ಹಿಂದಿನ ಜನ್ಮದಲ್ಲಿ ಏನಾಗ್ಬಿಟ್ಟಿದೆ? ನಾಯಿ. ಎಲ್ಲಿ? ಸೀತಿ ಅನ್ನೋ ಊರದು. ಹೇಗೆ ನಿಮ್ಮ ವಾಸ, ಜೀವನ ಕ್ರಮ? ಮನೆ ತಿರುಗುತ್ತಾ. ಮನೆ ತಿರುಗೋದು ಅಂದ್ರೆ ಏನು? ಯಾಕೆ ತಿರುಗ್ತಾ ಇದ್ದೀವಿ? ಮನೆ ಊಟಕ್ಕಾಗಿ. ಎಷ್ಟು ಜನ ಇದೆ ನಿಮ್ ಜೊತೆಲಿ? ನೀನು ಗಂಡ ನಾಯಿ ಆಗಿದೆ? ಗಂಡ ನಾಯಿ. ಯಾರಿಗೂ ಕಚ್ಚಿಲ್ಲ ಸರ್. ಕುರಿ ತಿಂದಿದ್ದೀನಿ ಸರ್. ಕುರಿ ತಿಂದಿದ್ಯಾ? ಕಲ್ಲು ಎತ್ಕೊಂಡು ಹಾಕಿರಿ ಸರ್. ಯಾರು? ಗಂಡಸ ಹೆಂಗ್ಸ ಹಾಕಿತ್ತು? ಗಂಡಸ. ಎಲ್ಲಿ ಹಾಕಿದ್ರು? ಫಸ್ಟ್ ತಲೆಗೆ ಹಾಕಿರಿ ಸರ್. ತಲೆಯಲ್ಲಿ ಎಲ್ಲಿ ತಗಲ್ತು ನಿನ್ಗೆ? ಇಲ್ಲಿ ಸರ್, ಹಿಂದೆ ಸರ್. ಸಂಮೋಹಿನಿಗೆ ಒಳಗಾದ ಈಕೆ ಹೇಳಿದ್ದು ತಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದೆನೆಂದು.
ಕುರಿ ಮಂದೆಗೆ ನುಗ್ಗಿ ಕುರಿಗಳನ್ನು ಸಾಯಿಸಿದ್ದಕ್ಕೆ ಜನರು ನನ್ನನ್ನು ಕಲ್ಲಿಂದ ಹೊಡೆದು ಸಾಯಿಸಿದರು. ತಲೆಗೆ ಬಿದ್ದ ಭಾರೀ ಏಟಿನಿಂದ ನಾನು ಸತ್ತೆ. ಈಕೆಗೆ ಈಗಲೂ ಕೆಲವೊಮ್ಮೆ ತಲೆಯ ಭಾಗದಲ್ಲಿ ಭಾರೀ ನೋವು ಕಾಣಿಸಿಕೊಳ್ಳುತ್ತದೆಯಂತೆ. ಇವಾಗ ತಲೆನೋವು ಬರುತ್ತಾ? ಹೌದು. ಯಾವಾಗ? ನಮ್ಮ ತಂದೆ ತಾಯಿ ಬೈದಾಗ ಹೊಡೆದಾಗ ಯಾರು ಎಲ್ಲೋ ಬರುತ್ತೆ ತಲೆನೋವು ತಲೆನೋವು. ಹೌದು. ಇಲ್ಲ ಹೋದ ಜನ್ಮದಲ್ಲಿ ನೀನು ಹೊಡೆದಿದ್ರಲ್ಲ ತಲೆಗೆ, ಅಲ್ಲ ಆ ಕಡೆ ಅಲ್ಲಿ ನೋವು ಬರುತ್ತೆ. ಎಲ್ಲಿ ಬರುತ್ತೆ ಹೆಚ್ಚಾಗಿ ಮರಿ? ಇಲ್ಲಿ ಸರ್. ಬಲಭಾಗದಲ್ಲ? ಈತನ ಹೆಸರು ಲಕ್ಷ್ಮೀಕಾಂತ್ ಅಂತ. ಇದೇ ಅಂಕತಟ್ಟಿ ಗ್ರಾಮದ ನಾರಾಯಣ ಸ್ವಾಮಿ ಹಾಗೂ ವೆಂಕಟಲಕ್ಷ್ಮಿ ಎಂಬುವರ ಮಗ. ಗುರೂಜಿ ಅವರು ಈತನನ್ನು ಸಂಮೋಹಿನಿ ಸ್ಥಿತಿಗೆ ತೆಗೆದುಕೊಂಡು ಹೋದರು. ಆಗ ಈತ ಬಿಚ್ಚಿಟ್ಟ ರಹಸ್ಯ ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತೆ. ಮನುಷ್ಯ 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 ಆಗ್ಬಿಟ್ಟಿದ್ಯಾ? ಓಕೆ. ಮನುಷ್ಯ ಅಂತಂದ್ರೆ ಗಂಡು ಹೆಣ್ಣು? ಗಂಡು. ಗಂಡು. ಏನು ನಿನ್ನ ಹೆಸರು, ಹಿಂದಿನ ಜನ್ಮದ ಹೆಸರು? ದ್ಯಾವಪ್ಪ. ದ್ಯಾವಪ್ಪ. ನಿಮ್ಮ ತಂದೆಯ ಹೆಸರು? ಬೀರಪ್ಪ. ಬೀರಪ್ಪ. ದ್ಯಾವಪ್ಪನ ತಂದೆ ಹೆಸರು? ಬೀರಪ್ಪ. ಬೀರಪ್ಪ. ಸೊ ದ್ಯಾವಪ್ಪನ ತಾಯಿ ಹೆಸರು? ನಿಮ್ಮ ತಾಯಿ ಹೆಸರು? ವೆಂಕಟಮ್ಮ. ವೆಂಕಟಮ್ಮ. ಸೊ ಎಲ್ಲಿ ಹುಟ್ಟಿತ್ತು? ಅಂಕತಟ್ಟಿಯಲ್ಲಿ. ಅಂಕತಟ್ಟಿಯಲ್ಲಿ. ನಿನ್ನ ಹೆಸರು? ದ್ಯಾವಪ್ಪ. ದ್ಯಾವಪ್ಪ. ದ್ಯಾವಪ್ಪ, ಸ್ಕೂಲ್ಗೆ ಏನಾದ್ರು ಹೋಗಿದ್ಯಪ್ಪ? ಹೌದು ಸರ್. ಎಲ್ಲಿ ತನಕ ಓದ್ದೆ ನೀನು? 7ನೇ ಕ್ಲಾಸ್ವರೆಗೂ. ಆಮೇಲೆ ಇದು ನಮ್ಮಮ್ಮ ಸ್ವಲ್ಪ ದಿವಸ ಇದ್ರು, ಮದುವೆ ಆಯಿತು. ನನಗೆ ಕೆಲಸ ಎಷ್ಟು ವರ್ಷಕ್ಕೆ ಮದುವೆ ಮಾಡ್ಕೊಂಡೆ ದ್ಯಾವಪ್ಪ? 17 ವರ್ಷಕ್ಕೆ. 17 ವರ್ಷಕ್ಕೇನೆ ಮದುವೆ ಮಾಡ್ಬಿಟ್ರಾ? ಹೌದು ಸರ್. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಟ್ರಾ? ಹೌದು ಸರ್. ಯಾರು ಮದುವೆ ಮಾಡಿದ್ದು? ನಾವಿದು ನಮ್ಮಮ್ಮ ಬೇರೆ ನಮ್ಮ ನೆಂಟರೆಲ್ಲ ಸೇರಿ ಮಾಡಿದ್ರು. ಮುನಿಯಮ್ಮನ ಜೊತೆ ಸಂಸಾರ ಚೆನ್ನಾಗಿ ಮಾಡಿದೆ ನೀನು? ಮಾಡಿದೆ. ಸ್ವಲ್ಪ ಕಾಟ ಕೊಡ್ತಾ ಇದ್ದೆ ಯಾರಿಗೆ? ಮುನಿಯಮ್ಮಂಗೆ. ನಿನ್ನ ಹೆಂಡತಿಗೆ? ಹೌದು ಸರ್. ಯಾಕೆ ಕಾಟ ಕೊಡ್ತಿದ್ದೆ? ಬೇರೆಯವ್ರು ಬಂದ್ರೆ ಆಗ್ತಾ ಇರಲಿಲ್ಲ. ಬೇರೆಯವ್ರಂದ್ರೆ ಯಾರು? ನಮ್ಮ ಮನೆಗೆ ಯಾರು ಬರ್ಕೊಡ್ದು, ಪಕ್ಕದ ಮನೆಯವರು ಯಾರು. ಯಾಕೆ ಬರ್ಕೊಡ್ದು? ಅಂದ್ರೆ ಏನಾಗತ್ತೆ? ಏನಾದ್ರು ತಗೊಂಡು ಹೋಗ್ತಾರೆ ಅಂತ. ಅದು ಸ್ಕೂಲ್ ಬಿಟ್ಮೇಲೆ ಸ್ವಲ್ಪ ದಿವಸ ಸಂಪಾದಿಸಿದ್ದೆ ಕೆಲ್ಸಕ್ಕೆ ಹೋಗಿ. ಆಮೇಲೆ ಬಡ್ಡಿ ಕೊಟ್ಟಿದ್ದೆ. ಕೇಳ್ತಾ ಇದ್ದ ಒಬ್ಬ ಬೂದ್ಲಪ್ಪ ಅಂತ. ಬಡ್ಡಿಗೆ ಯಾರು ಕೊಟ್ಟೆ ನೀನು? ಬೂದ್ಲಪ್ಪ ಅಂತ. ಎಲ್ಲಿ ಕೊಟ್ಟೆ? ಈ ಊರಲ್ಲೇ. ಸ್ವಲ್ಪ ದಿವಸ ಹಂಗೆ ಕೇಳ್ತಾ ಇದ್ದೆ. ಹೇಳಿದ್ದ. ಆತನಿಗೊಬ್ಬನಿಗೆ ಕೊಟ್ಟಿದ್ಯಾ? ಇನ್ನು ಊರಲ್ಲಿ ಕೊಡ್ತಿದ್ಯಾ? ಆತನಿಗೆ ಕೊಟ್ಟಿದ್ದೆ. ಒಂದ್ ದಿವಸ ಇದು ಕೊಡಬೇಕು ಅಂತ ಕೇಳ್ದೆ. ಯಾರನ್ನ? ಇದು ಕೊಡ್ದ. ನಾನು ಕೊಟ್ಟಿದ್ದೆ ಅಪ್ಪನ, ಬೂದ್ಲಪ್ಪನ. ಎಷ್ಟು ಕೊಟ್ಟಿದ್ದೆ ಅಂತ ಹೇಳ್ದೆ ನೀನು? 3,000. 3,000. ಹೌದು ಸರ್. ಕೊಟ್ಟಿದ್ದೆ. ಕೇಳ್ದೆ, ಕೊಡಲ್ಲ ಅಂದು. ಎಲ್ರಿಗೂ ತಿಳಿಸ್ತೀವಿ ಅಂತ ಹೇಳಿದೆ. ಸಾಯ್ಸಾಕ್ದ. ಕಲ್ಲಲ್ಲಾಕ್ ಸಾಯ್ಸಾಕ್ದ. ಹಿಂದಿನ ಜನ್ಮದಲ್ಲಿ ಈತ ಇದೇ ಊರಿನ ದ್ಯಾವಪ್ಪನಾಗಿದ್ದನು. ಬಡ್ಡಿ ವ್ಯವಹಾರವನ್ನು ನಡೆಸುತ್ತಿದ್ದ ಈತನ ಸಾವಿಗೆ ಇದೇ ಊರಿನ ಓರ್ವ ವ್ಯಕ್ತಿ ಕಾರಣವಂತೆ. ಆ ವ್ಯಕ್ತಿ ಕಲ್ಲಿನಿಂದ ಹೊಡೆದ ಕಾರಣ ತಮ್ಮ ಪ್ರಾಣ ಆಸ್ಪತ್ರೆಯಲ್ಲಿ ಹೋಯಿತೆಂದು, ತಾನು ಬಹಳ ಜಿಪುಣನಾಗಿದ್ದನೆಂದು ದ್ಯಾವಪ್ಪನ ಜೀವನದ ವೃತ್ತಾಂತವನ್ನು ಈತ ಬಿಚ್ಚಿಟ್ಟ. ಈತನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಗ್ರಾಮದ ಜನರು ದಂಗಾದರು. ಕಾರಣ, ಈ ಹುಡುಗ ಹೇಳಿದ್ದೆಲ್ಲ ಸತ್ಯ. 20 ವರ್ಷಗಳ ಹಿಂದೆ ಸತ್ತ ದ್ಯಾವಪ್ಪ ಬಹಳಷ್ಟು ಜಿಪುಣನಾಗಿದ್ದನಂತೆ. ಹಣಕಾಸಿನ ವ್ಯವಹಾರದಲ್ಲಿ ಇದೇ ಗ್ರಾಮದ ಓರ್ವ ವ್ಯಕ್ತಿಗೂ ದ್ಯಾವಪ್ಪನಿಗೂ ಗಲಾಟೆ ನಡೆಯಿತಂತೆ. ಅದೇ ಗಲಾಟೆಯಲ್ಲಿ ಗಾಯಗೊಂಡ ದ್ಯಾವಪ್ಪ ಆಸ್ಪತ್ರೆಯಲ್ಲಿ ಮೃತಪಟ್ಟನಂತೆ. ಮತ್ತೆ ರಾದಾಂತವಾದೀತು ಎಂದು ಈ ಗ್ರಾಮಸ್ಥರು ಎಲ್ಲವನ್ನು ಒಪ್ಪಿಕೊಂಡರೂ ಸಹ ಕೆಲವೊಂದು ಮಾಹಿತಿ ನೀಡಲು ಹಿಂದೆ ಮುಂದೆ ನೋಡಿದರು. ಸರ್, ಆ ಹುಡುಗ ಹೇಳ್ತಿರೋದು ನಿಜನಾ? ನಿಜ ಅಂದ್ರೆ ಅದೇ, ಈಗ ಅವನು ಕಲ್ಲಲ್ಲಿ ಹೊಡೆದ ಅಂದಲ್ಲ, ಅದೊಂದು ಬಿಟ್ರೆ ಇನ್ನೆಲ್ಲ ಪರ್ಫೆಕ್ಟ್ ಆಗಿದೆ. ಅವನು ಆಕ್ಚುಲಿ ನೂಕಿದ್ದಲ್ಲ ದ್ಯಾವಪ್ಪನ ನೋಡಿದ್ರೆ ಯಾರು ನೋಡಿರೋ? ಅದು ಕರೆಕ್ಟ್ ನೋಡಿರೋರು ಅಂದ್ರೆ ಅದು 8 ಗಂಟೆಗೆ ಯಾರು ಇಲ್ಲ. ದ್ಯಾವಪ್ಪನ ತಳ್ಳಿಲ್ಲ ಅನ್ನೋದೊಂದು ಅಷ್ಟೇ. ಅದೆಲ್ಲ ಯಾಕೆ ಬಿಡ್ರಿ, ಅದೆಲ್ಲ ಮಾಡ್ಕೊಬಿಡ್ರಿ. ಆ ಹುಡುಗ ಸುತ್ತ ಮಗನೇ. ನಿಜಾನೇ ಅದು. ಲಕ್ಷ್ಮೀಕಾಂತ್ ಸಂಮೋಹಿನಿ ಸ್ಥಿತಿಯಲ್ಲೇ ತಾನು ಎಲ್ಲಿ ಸತ್ತೆ, ತಾನು ಈ ಗ್ರಾಮದ ಓರ್ವ ವ್ಯಕ್ತಿಗೆ ಎಲ್ಲಿ ಹಣ ಕೊಟ್ಟೆ ಎಂದು ನಿಖರವಾಗಿ ಹೇಳಿದ. ಹೌದಾ? ಇಲ್ಲೇನೋ ದುಡ್ಡು ಕೊಟ್ಟಿದ್ದು? ಈತ ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು.
ದ್ಯಾವಪ್ಪ ಸತ್ತಾಗ ಈ ಹುಡುಗ ಇನ್ನೂ ಹುಟ್ಟಿರಲಿಲ್ಲ. ಇಲ್ಲಿ ಸತ್ತಂತಹ ವ್ಯಕ್ತಿಯ ಆತ್ಮ ಹೊರದೇಶದಲ್ಲೂ ಜನ್ಮ ತಾಳಬಹುದು. ಅಲ್ಲಿ ಸತ್ತಂತಹ ವ್ಯಕ್ತಿಯ ಆತ್ಮ ಈ ದೇಶದಲ್ಲೂ ಜನ್ಮ ತಾಳಬಹುದು. ಹಿಂದಿನ ಜನ್ಮದಲ್ಲಿ ಕ್ರಿಶ್ಚಿಯನ್ ಆಗಿ ಹುಟ್ಟಿದ ವ್ಯಕ್ತಿ ಈ ಜನ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಬಹುದು. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ ವ್ಯಕ್ತಿ ಹಿಂದೂ ಆಗಿ ಹುಟ್ಟಬಹುದು. ಹೀಗೆ ಆದ ಅದೆಷ್ಟೋ ಉದಾಹರಣೆಗಳು ನಮಗೆ ಈ ಭೂಮಿಯ ಮೇಲೆ ಸಿಗುತ್ತವೆ. ಅದು ಆತ್ಮದ ಇಚ್ಛೆಗೆ ಹಾಗೂ ಅವನ ಕರ್ಮ ಸಿದ್ಧಾಂತವನ್ನು ಆಧರಿಸುತ್ತೆ ಅಂತ ಹೇಳುತ್ತಾರೆ ಗುರೂಜಿ ಅವರು. ಬಹಳಷ್ಟು ನಿದರ್ಶನಗಳಿದೆ. ಮನುಷ್ಯ ಹಿಂದೂ ಆಗಿರೋನು ಕ್ರಿಶ್ಚಿಯನ್ ಆಗಿ ಹುಟ್ಟಬಹುದು, ಕ್ರಿಶ್ಚಿಯನ್ ಆಗಿರೋನು ಮುಸ್ಲಿಂ ಆಗಿ ಹುಟ್ಟಬಹುದು. ಆ ಥರ ಸಾಕಷ್ಟು ನಿದರ್ಶನಗಳಿದೆ. ಅದರ ಬಗ್ಗೆ ಇಯಾನ್ ಸ್ಟೀವನ್ಸನ್ ಅಂತಕ್ಕಂಥ ಅಮೆರಿಕದ ಪ್ರಖ್ಯಾತ ಮನೋತಜ್ಞರು ಸುಮಾರು 600 ಇಂತಹ ಪ್ರಕರಣಗಳನ್ನು ರಿಸರ್ಚ್ ಮಾಡಿ ಮನುಷ್ಯಗೆ ಹುಟ್ಟೋದಿಲ್ಲ, ಬೇರೆ ಬೇರೆಯಾಗಿ ಹುಟ್ಟಬಹುದು ಅಂತಕ್ಕಂಥ ಒಂದು ಇದನ್ನು ಸಂಶೋಧನೆ ಮಾಡಿದ್ದಾರೆ. ಅದಲ್ಲದೆ ಅಂದರೆ ಪ್ರಾಣಿಯಾಗಿ ಹುಟ್ಟಬಹುದು, ಪಕ್ಷಿಯಾಗಿ ಹುಟ್ಟಬಹುದು, ಮರ ಗಿಡ ಆಗಿ ಹುಟ್ಟಬಹುದು, ಪಶು ಮರ ಗಿಡ ಆಗಿ ಹುಟ್ಟಿರ್ತಕ್ಕಂಥದ್ದು ಬಹಳಷ್ಟಿದೆ ಉದಾಹರಣೆ. ಗುರೂಜಿಯವರ ಪ್ರಕಾರ ಓರ್ವ ವ್ಯಕ್ತಿ ಸತ್ತ ನಂತರ ಆತ ಮತ್ತೆ ಮನುಷ್ಯನಾಗಿಯೇ ಹುಟ್ಟಬೇಕೆಂಬ ನಿಯಮವೇನೂ ಇಲ್ಲ. ಪ್ರಾಣಿ ಪಕ್ಷಿಯಾಗಿ ಹುಟ್ಟುವ ನಿಯಮವಿಲ್ಲ. ಆತ ಮರಗಿಡವಾಗಿಯೂ ಹುಟ್ಟಬಹುದಂತೆ. ಮರಗಿಡಗಳಿಗೂ ಆತ್ಮ ಇರುತ್ತಾ? ಹಿಂದೆ ಮರಗಿಡಗಳಾಗಿ ಹುಟ್ಟಿದ ಜನರು ಇಂದು ಮನುಷ್ಯರಾಗಿ ಹುಟ್ಟಿದ್ದಾರ? ಸಂಮೋಹಿನಿ ಸ್ಥಿತಿಯಲ್ಲಿ ಹಿಂದೆ ಮರಗಿಡಗಳಾಗಿ ಹುಟ್ಟಿದ ಜನರ ವಿಶೇಷವಾದಂತಹ ಅನುಭವಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ರಾಮಚಂದ್ರ ಗುರೂಜಿ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಾಜದ ಒಳಿತಿಗಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅಂತಹ ಮಹತ್ತರವಾದ ಕಾಯಕದಲ್ಲಿ ಇವರು ಹಳ್ಳಿಗಳಿಗೆ ಸುತ್ತುತ್ತಾರೆ. ಸಂಮೋಹಿನಿ ವಿದ್ಯೆ ಅಥವಾ ಯೋಗ ನಿದ್ರೆಯಿಂದ ಗ್ರಾಮೀಣ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ. ಅವರ ಖಿನ್ನತೆಯನ್ನು ದೂರಾಗಿಸುತ್ತಾರೆ. ಮನಸ್ಸಿಗೆ ಇರುವಂತಹ ಶಕ್ತಿ ಎಂತಹುದು ಎಂಬುದನ್ನ ಎಲ್ಲರಿಗೂ ತಿಳಿ ಹೇಳುತ್ತಾರೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ ಎಂದು ಸಾರಿ ಹೇಳುತ್ತಾರೆ. ವಿದ್ಯಾರ್ಥಿಗಳಾದ ನಿಮಗೆ 3 ವಿಷಯಗಳು ತುಂಬಾ ಇಂಪಾರ್ಟೆಂಟ್, ಮುಖ್ಯವಾದ್ದು. ಒಂದನೇದು ಯಾವುದು? ಏಕಾಗ್ರತೆ, ಕಾನ್ಸಂಟ್ರೇಷನ್. ಎರಡನೇದು ಮೆಮರಿ ಪವರ್, ಜ್ಞಾಪಕ ಶಕ್ತಿ ಅಲ್ವಾ? ಮೂರನೇದು ಆತ್ಮ. ವೆರಿ ಗುಡ್. ಆತ್ಮವಿಶ್ವಾಸ ಇದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಹುದು. ಮನಸ್ಸಿನ ಶಕ್ತಿಯಿಂದ ಏನು ಬೇಕಾದರೂ ಸಾಧಿಸಬಹುದು ಎಂದು ಹೇಳುವ ರಾಮಚಂದ್ರ ಗುರೂಜಿ ಅವರು ತಮ್ಮ ಮನೋಶಕ್ತಿಯಿಂದ ನೆರೆದ ಎಲ್ಲರನ್ನೂ ಸಂಮೋಹಿನಿಗೆ ಒಳಪಡಿಸಿ ಏಕಾಗ್ರತೆಯನ್ನು ಮೂಡಿಸುತ್ತಾರೆ. ಗುಂಪು ಗುಂಪಾಗಿ ಎಲ್ಲರನ್ನೂ ಯೋಗ ನಿದ್ರೆಗೆ ದೂರುತ್ತಾರೆ. ಎಳಿತಾ ಇದೆ ದೇಹ ಹಿಂದಕ್ಕೆ. 8 ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. 9 10 ಸಹಜವಾಗಿ ಮಲಗ್ತಾ ಇದೆ, ಸಹಜವಾಗಿ ಮಲ್ಕೊಳ್ತಾ ಇದೆ. ಸಹಜವಾಗಿ 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 ಹಿಂದಕ್ಕೆ ಹೋಗಿ ನಿಮ್ಮ ದೇಹ ಮಲಗ್ತಾ ಇದೆ. ನಿಮ್ಮ ಕೈಲಿ ಏನು ಅದನ್ನ ತಡೆಯೋ ಶಕ್ತಿ ಇಲ್ಲ, ತಾನಾಗೆ ಮಲಗುತ್ತೆ. ಎಸ್ 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 ಎಸ್. ಸಡನ್ ಆಗಿ ಬಸ್ಸಲ್ಲಿ ನಾವು ಓಡಾಡ್ತಿರ್ಬೇಕಾದ್ರೆ ಯಾರಾದ್ರೂ ನಮ್ಮ ಕಾಲು ತುಳಿದ್ರೆ ನಮ್ಗೆ ಹೇಗೆ ಪ್ರತಿಕ್ರಿಯಿಸ್ತೀವಿ? ತುಂಬಾ ಇದಾಗುತ್ತೆ. ಇಲ್ಲಿ ನೋಡಿ, ಸೊ ನಾನು ಸುಮಾರು 74 kg ತೂಕ ಇದ್ದೀನಿ. ನನ್ನ ದೇಹನ ಈ ಶರೀರದ ಮೇಲೆ ನಾನು ಓಡ್ತಾ ಇದ್ದೀನಿ. ಈ ದೇಹ, ಪುಟ್ಟ ದೇಹ, ನನ್ನ 74 kg ಬರೋ ಸಾಮರ್ಥ್ಯ ಇದೆ. ಸೊ ದಿಸ್ ಈಸ್ ಓನ್ಲಿ ಪಾಸಿಬಲ್ ಇನ್ ದಿಸ್ ಸ್ಟೇಟ್.
ಇಂತಹ ಸಮಯದಲ್ಲಿ ಸಂಮೋಹಿನಿಗೆ ಒಳಗಾದ ಜನರಿಗೆ ಏನು ಮಾಡಿದರೂ ಸಹ ಅವರು ಎಚ್ಚರಗೊಳ್ಳುವುದಿಲ್ಲ. ನಂತರ ಸಂಮೋಹಿನಿ ಸ್ಥಿತಿಯಿಂದ ನೆರೆದ ಜನರನ್ನು ಆಚೆ ತರುತ್ತಾರೆ. ಮನೋಶಕ್ತಿಗೆ ಇರುವಂತಹ ಶಕ್ತಿ ಎಂತಹುದು ಎಂಬುದನ್ನು ಹೇಳಿ ಎಲ್ಲರಲ್ಲೂ ಮನಸ್ಸಿನ ಶಕ್ತಿಯನ್ನು ನಂಬಿಕೊಳ್ಳಿ ಎಂದು ಸಾರಿ ಹೇಳುತ್ತಾರೆ. ಸಂಶೋಧನೆಯ ಸಲುವಾಗಿ ಸಂಮೋಹಿನಿಗೆ ಒಳಪಡಿಸೋ ಹುಡುಗರು ತಾವು ಹಿಂದಿನ ಜನ್ಮದಲ್ಲಿ ಮರವಾಗಿ ಹುಟ್ಟಿದೆವೆಂದು ನಮ್ಮನ್ನು ಕಡೆದು ಹಾಕಿದರೆಂದು ಹೇಳಿದಾಗ ಎಂಥವರಿಗೂ ಅಚ್ಚರಿ ಮೂಡದೇ ಇರೋದಿಲ್ಲ. ನಿನ್ನ ಪೂರ್ವ ಜನ್ಮದಲ್ಲಿ ಯಾವ ಜನ್ಮ ಸಿಕ್ಕಿತ್ತು ನಿನಗೆ? ಮನುಷ್ಯನೋ, ಪ್ರಾಣಿಯೋ, ಪಕ್ಷಿಯೋ, ಯಾವ ಸಿಕ್ಕಿತ್ತು ನಿಮಗೆ? ಮರ. ನೀ ಮರವಾಗಿ ಹುಟ್ಟಿದ್ಯಾ? ಏನ್ ಮರವಾಗಿ ಹುಟ್ಟಿದ್ಯಾ? ತೆಂಗಿನ ಮರ. ಈ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ತೆಂಗಿನ ಮರವಾಗಿ. ಕಾರಣಾಂತರಗಳಿಂದ ನನ್ನನ್ನು ಕಡಿದು ಹಾಕಿದರೆಂದು ನೊಂದು ಹೇಳುತ್ತಾನೆ ಈತ. ಇದರಿಂದ ನಾವು ತಿಳಿಯಬೇಕಾದುದು ಮರಗಿಡಗಳಿಗೂ ಜೀವ ಇರುತ್ತೆ ಅನ್ನೋದು. ಅದು ಕೂಡ ಆತ್ಮದೊಂದಿಗೆ ಈ ಭೂಮಿಯ ಮೇಲೆ ಜನ್ಮ ತಾಳುತ್ತೆ ಎಂಬುದು. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಪ್ರತಿದಿನ ಸಾವಿರಾರು ಮರಗಳನ್ನು ಕಡಿದು ಹಾಕುತ್ತೇವೆ. ಅಂದರೆ ಸಾವಿರಾರು ಜನರನ್ನು ಸಾಯಿಸುತ್ತೇವೆಂದು ಅರ್ಥ. ಅದಕ್ಕೂ ಜೀವ ಇದೆ, ಅದಕ್ಕೂ ಜೀವನವಿದೆ, ಅದಕ್ಕೂ ಸೂಕ್ತ ಮನಸ್ಸಿದೆ ಎಂಬುದನ್ನು ಯಾರೂ ಮರೆಯಬಾರದು. ತಮ್ಮ ಮನೋಶಕ್ತಿಯಿಂದ ತಾವು ಕರಗತ ಮಾಡಿಕೊಂಡಿರೋ ಸಂಮೋಹಿನಿ ವಿದ್ಯೆಯಿಂದ ಒಳತಿಗಾಗಿ ದುಡಿಯುತ್ತಿರುವ ರಾಮಚಂದ್ರ ಗುರೂಜಿ ಅವರು ಇಲ್ಲಿಗಾಗಲೇ ವಿದೇಶಗಳಿಗೂ ಹೋಗಿ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸಿದ್ದಾರೆ. ಹಲವಾರು ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಸೂಕ್ತ ಮನಸ್ಸಿನ ಬಗ್ಗೆ, ಪೂರ್ವಜನ್ಮ ಪುನರ್ಜನ್ಮದ ಬಗ್ಗೆ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅಲ್ಲಿಯೇ ನೆರೆದಂಥವರ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಮನೋಶಕ್ತಿಯಿಂದ ಏನು ಬೇಕಾದರೂ ಸಾಧಿಸಬಹುದು. ಸ್ವಸಂಮೋಹಿನಿಯಿಂದ ಏಕಾಗ್ರತೆಯನ್ನು ಗಳಿಸಿ ನಮ್ಮ ರೋಗಗಳನ್ನು ನಾವೇ ಗುಣಪಡಿಸಿಕೊಳ್ಳಬಹುದು. ಹಾಗೆ ಆದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಗುರೂಜಿ ಅವರ ಪ್ರಕಾರ ಮಧುಮೇಹ ಸೇರಿದಂತೆ ನಾನಾ ಕಾಯಿಲೆಗಳನ್ನು ಸ್ವಸಂಮೋಹಿನಿಯ ನೆರವಿನಿಂದ ಗುಣಪಡಿಸಿಕೊಳ್ಳಬಹುದಂತೆ. ಸಾಕಷ್ಟು ಮಾನಸಿಕವಾಗಿ ಬರ್ತಕ್ಕಂಥ ಕಾಯಿಲೆಗಳನ್ನು, ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಕ್ರಾನಿಕ್ ಹೆಡೇಕ್ಸ್, ಮೈಗ್ರೇನ್ಸ್, ಆಮೇಲೆ ಡಯಾಬಿಟಿಕ್, ಆಮೇಲೆ ಬಿ ಪಿ, ಶುಗರ್, ಬಿ ಪಿ, ಹೈ ಬ್ಲಡ್ ಪ್ರೆಷರ್, ಶೀಘ್ರ ಮುಂಗೋಪಿ, ಸಂಸಾರದಲ್ಲಿ ಒಡಕು, ಬಾಂಧವ್ಯದಲ್ಲಿ ಒಡಕು, ಆಮೇಲೆ ವಿನಾಕಾರಣ ಭಯ ಪಡೋದು, ವಿನಾಕಾರಣ ಶರೀರದಲ್ಲಿ ನೋವಾಗೋದು, ಏನೂ ಕಾರಣ ಇಲ್ಲದೇನೆ ಬೆನ್ನೋವು ಬರೋದು, ಸೊಂಟ ನೋವು ಬರೋದು, ಮೈಕೈ ನೋವು ಬರೋದು. ಈ ಪೇಯ್ನ್ಸ್ ಏನಿದೆ, ಈ ಪೇಯ್ನ್ಸ್ಗೂ ಮೆಮರೀಸ್ಗೂ ಒಂದು ಅವಿನಾಭಾವ ಸಂಬಂಧ. ಹಾಸಿಗೆ ಕೆಳಗಡೆ ಮುಳ್ಳಿದ್ದಾಗೆ ಯಾವಾಗ್ಲೂ ನೋವು ಬರೋದಿಲ್ಲ. ಆ ಮಗ್ಗನ್ನು ಬದಲಾಯಿಸಿದಾಗ, ಆ ಎಲ್ಲಿ ಮುಳ್ಳಿದೆಯೋ ಆ ಕಡೆ ಬದಲಾಯಿಸಿದಾಗ ನಮಗೆ ಚುಚ್ಚುತ್ತೆ ಅದು. ನಾವೇನ್ ಮಾಡ್ತೇವೆ? ಹೊದಿಕೆ ಹಾಸ್ತೇವೆ. ಹೊದಿಕೆ ದಪ್ಪ ಮಾಡಿದ್ರು ಕೂಡ ಅದು ಚುಚ್ಚೋದು ಬಿಡೋದಿಲ್ಲ. ಅದು ಪರಿಹಾರ ಏನಪ್ಪಾ ಅಂತಂದ್ರೆ, ಚುಚ್ಚೋದು ತಪ್ಪಿಸ್ಕೊಳ್ಬೇಕಾದ್ರೆ ಹಾಸಿಗೆ ಕೆಳಗಡೆ ಮುಳ್ಳು ತೆಗೆದಾಕ್ಬೇಕು. ಹಾಗೆ ಮನಸ್ಸಿನಲ್ಲಿ ಸಮಸ್ಯೆ ಇರೋ ತನಕ ಅದು ಒಂದಿಲ್ಲ. ಈಗ ನೀವು ತಲೆನೋವು ಚಿಕಿತ್ಸೆ ಪಡ್ಕೊಂಡ್ರೆ ನಾಳೆ ಬೆನ್ನೋವು ಬರ್ಬೋದು. ನೋವುಗಳು ಅದು ಶಿಫ್ಟ್ ಮಾಡ್ತಾ ಇರುತ್ತೆ. ಅದರ ರೂಟ್ ಕಾಸ್. ಅದಕ್ಕೆ ಸಂಮೋಹಿನಿಯ ನೆರವಿನಿಂದ ಶಾಲೆಗಳಲ್ಲಿ ಅದ್ಭುತವನ್ನು ಸೃಷ್ಟಿಸಬಹುದು. ಶಾಲೆಯೊಳಗೆ ಕೂತ ಎಲ್ಲಾ ವಿದ್ಯಾರ್ಥಿಗಳ ಚಿತ್ತ ಬೇರೆ ಕಡೆಗೆ ಹರಿಯದಂತೆ ಮಾಡಬಹುದು. ಕೇವಲ ಶಿಕ್ಷಕರು ಹೇಳಿದ್ದು ಮಾತ್ರ ಮಕ್ಕಳಿಗೆ ಕೇಳಿಸುವಂತೆ ಮಾಡಬಹುದು ಎಂದು ಹೇಳಿದ ಗುರೂಜಿ ಅವರು ಒಂದು ವಿಚಿತ್ರವನ್ನು ಈ ಸ್ಥಳದಲ್ಲೇ ಸೃಷ್ಟಿಸಿದರು. ಅಂತಹ ವಿಚಿತ್ರವನ್ನು ನೋಡಲಿಕ್ಕೆ ನಾವು ಕೆಲ ವಿದ್ಯಾರ್ಥಿಗಳನ್ನು ಆರಿಸಿದೆವು. ಅದರಲ್ಲಿ ಅತಿ ಬೇಗ ಸಂಮೋಹಿನಿ ಸ್ಥಿತಿಗೆ ತಲುಪಿದ ಓರ್ವ ವಿದ್ಯಾರ್ಥಿಗೆ ಗುರೂಜಿಗಳು ಒಂದು ಆದೇಶ ನೀಡಿದರು. ಆ ಆದೇಶವೇನೆಂದರೆ, ನಾನು ಮಾತನಾಡಿದರೆ ಮಾತ್ರ ನೀನು ಪ್ರತಿಕ್ರಿಯಿಸಬೇಕು. ಅನ್ಯರು ಮಾತನಾಡಿದರೆ ನಿನಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗೋಲ್ಲ ಅಂತ ಈಕೆಯ ಸೂಕ್ತ ಮನಸ್ಸಿಗೆ ಸಂದೇಶ ರವಾನಿಸಿದರು. ಯೋಗ ಸ್ಥಿತಿ ಹೋದಾಗ, ಧ್ಯಾನ ಸ್ಥಿತಿ ಹೋದಾಗ ತಲೆಯಿಂದ ಹೋಗುತ್ತೆ. ಇನ್ನೂ ಆಳವಾದ ಯೋಗ ಸ್ಥಿತಿಗೆ ಹೋಗ್ತಾ ಇದೆಯಾ? ನೀನು ಸಂಪೂರ್ಣವಾಗಿ ಯೋಗ ಸ್ಥಿತಿಗೆ ಹೋದಾಗ ನಿನ್ನ ಎರಡು ದವಡೆಗಳು ಒಂದಕ್ಕೊಂದು ಅಂಟಿಕೊಳ್ತವೆ. ಅದು ತಿರಿಯೋದಕ್ಕಾಗೋದು ನನ್ನ ಜೊತೆ ಮಾತಾಡೋವಾಗ ಮಾತ್ರ. ಈ ದವಡೆಗಳು ತಿರಿಯೋದಕ್ಕಾಗೋದು ನನ್ನ ಜೊತೆ ಮಾತಾಡೋವಾಗ ಮಾತ್ರ. ಇನ್ನು ಯಾವುದೇ ಸಮಯದಲ್ಲಿ ಅದು ತಿರಿಯೋದಿಲ್ಲ ಮತ್ತು ಮಾತು ಆಡೋದಕ್ಕೆ ಸಾಧ್ಯವಿಲ್ಲ. ನಾನು ಮಾತಾಡಿದಾಗ ಮಾತ್ರ ಅದು ಸ್ಪಂದಿಸುತ್ತೆ.
ಬರೀ ಯಾವುದೇ ಶಬ್ದಕ್ಕೆ ಅದು ಸ್ಪಂದಿಸೋದಿಲ್ಲ. ನಿನ್ನ ಹೆಸರೇನು? ಕಟ್ ಧ್ಯಾನದಲ್ಲಿ ಮುಂದುವರಿ. ಅಶ್ವಿನಿ, ನಿಮ್ ತಂದೆ ಹೆಸರೇನಮ್ಮ? ನಿಮ್ ತಂದೆ ಹೆಸರೇನಮ್ಮ? ಆಗ್ತಿಲ್ವಾ ಹೇಳಕ್ಕೆ? ಎಷ್ಟನೇ ಕ್ಲಾಸ್ ನೀನು ಅಶ್ವಿನಿ? ರಿಲ್ಯಾಕ್ಸ್. ಪುಟಿ, ಏನು ಹೆಸರು? ಏನು ಅಪ್ಪನ ಹೆಸರು? ಊಟ ಮಾಡ್ದ? ನಿಮ್ಮ ಫ್ರೆಂಡ್ ಹೆಸರೇನು ಪುಟಿ? ಉಸ್ಮಾ. ನಿಮ್ಮ ಹೆಡ್ ಮಾಸ್ಟರ್ ಹೆಸರೇನು? ರಮೇಶ್. ನಿಮ್ಮ ಇಂಗ್ಲಿಷ್ ಗಣಿತ ಮಾಸ್ಟರ್ ಹೆಸರೇನು? ಈ ವಿದ್ಯಾರ್ಥಿ ಗುರೂಜಿ ಅವರ ಮಾತುಗಳಿಗೆ ಮಾತ್ರ ಸ್ಪಂದಿಸಿ ಮಾತನಾಡಿದರು. ಆದರೆ ನಾವು ಈಕೆಯ ಜೊತೆಯಲ್ಲಿ ಮಾತನಾಡಲು ಮುಂದಾದಾಗ ಈಕೆ ಅದಕ್ಕೆ ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ. ಯಾರೋ ಬಾಯನ್ನು ಬಿಗಿ ಹಿಡಿದಂತಹ ಭಾವ ಈಕೆಯಲ್ಲಿತ್ತು. ಯಾರು ಮಾತನಾಡಿಸಿದರೂ ಸಹ ಈಕೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಆದರೆ ಮತ್ತೆ ಗುರೂಜಿ ಅವರು ಮಾತನಾಡಲು ನಿಂತಾಗ ಈಕೆ ಪ್ರತಿಕ್ರಿಯಿಸಲು ನಿಂತರು. ಇಲ್ಲಿ ಯಾವುದೇ ಪವಾಡವಿಲ್ಲ, ಮಾಯಾ ಮಾಟವಿಲ್ಲ. ಸುತ್ತ ಮನಸ್ಸು ಕಾರ್ಯನಿರ್ವಹಿಸೋ ವೈಖರಿ ಇದು. ಅದಕ್ಕೆ ಸಂದೇಶ ನೀಡುವಲ್ಲಿ ನಾವು ಸಫಲರಾದರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು. ಇಂತಹ ಸಂಮೋಹಿನಿ ವಿದ್ಯೆಯ ನೆರವಿನಿಂದ ಜಪಾನ್ನಂತಹ ದೇಶಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ. ಆ ಕಾರಣದಿಂದಾಗಿ ಅವರಿಗೆ ಮನೋಶಕ್ತಿ ಹೆಚ್ಚು, ಎಲ್ಲವನ್ನೂ ಬಹುಬೇಗ ಸಾಧಿಸುತ್ತಾರೆ. ಬುದ್ಧ ನಮ್ಮ ದೇಶದವನಾದರೂ ಕೂಡ ಈ ಧ್ಯಾನವನ್ನ ಪ್ರಪಂಚ ಪೂರ್ತಿ ಪ್ರಸಾರ ಮಾಡಿದ, ಇನ್ಕ್ಲೂಡಿಂಗ್ ಚೈನಾ, ಜಪಾನ್, ಕೊರಿಯಾ, ಥೈಲ್ಯಾಂಡ್, ಬರ್ಮಾ, ಶ್ರೀಲಂಕಾ, ಅನೇಕ ರಾಷ್ಟ್ರಗಳು ಹೋಯಿತು. ಆದರೆ ನಮ್ಮ ದೇಶದೇನೇ ಆದಂಥ ಬುದ್ಧನ ವಿಚಾರಗಳು, ಧ್ಯಾನ ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸಿಸ್ಟಮ್ಯಾಟಿಕ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದೇ ಒಂದು ದೇಶ ಅಂತಂದ್ರೆ ಜಪಾನ್. ಅದಕ್ಕೆ ಅದು ಅಭಿವೃದ್ಧಿಯಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿರ್ತದೆ. ಕ್ರೀಡಾ ಕ್ಷೇತ್ರದಲ್ಲಿ ಮುಂಚೂಣಿಯಾಗಿರ್ತದೆ. ಧ್ಯಾನಕ್ಕೂ ಸೆಲ್ಫ್ ಹಿಪ್ನೋಸಿಸ್ಗೂ ಏನು ವ್ಯತ್ಯಾಸ ಏನಿಲ್ಲ. ದೇ ಆರ್ ಒನ್ ಆನ್ ದ ಸೇಮ್. ಕೇವಲ ಶಕ್ತಿ ಇದ್ದರೆ ಮಾತ್ರ ಕ್ರೀಡೆಗಳಲ್ಲಿ ಜಯವನ್ನು ಸಾಧಿಸಲು ಸಾಧ್ಯವಿಲ್ಲ. ಅದರ ಜೊತೆಗೆ ಮನೋಶಕ್ತಿಯೂ ಬೇಕು. ಅಂತಹ ಶಕ್ತಿಯನ್ನು ಪಡೆದುಕೊಳ್ಳಲು ಸಂಮೋಹಿನಿ ವಿದ್ಯೆ ಸಹಾಯಕಾರಿ. ಇಂತಹ ಮಾತುಗಳಿಗೆ ಪೂರಕವೆಂಬಂತೆ ಗುರೂಜಿ ಅವರು ಓರ್ವ ವಿದ್ಯಾರ್ಥಿಯನ್ನು ಯೋಗ ನಿದ್ರೆಗೆ ದೂಡಿದರು. ಇಂತಹ ಸಮಯದಲ್ಲಿ ಈತನ ಶಕ್ತಿ ದ್ವಿಗುಣಗೊಂಡಿತು. ಈಗ ನಾನು ನಿನ್ನ ಶರೀರನ ಎಲ್ಲಿ ಟಚ್ ಮಾಡ್ತಾನೆ, ಸ್ಪರ್ಶಿಸ್ತಾನೆ, ಆ ಶರೀರದಲ್ಲಿ ಒಂದು ವಿದ್ಯುತ್ ಸಂಚಾರ ಆಗಿ ನಿಮ್ಮ ಶರೀರದ ನರನಾಡಿಗಳೆಲ್ಲ ತುಂಬಾ ಉರಿ ಬೀಳ್ತವೆ, ಬಿಗಿ ಬೀಳ್ತವೆ. ಇಡೀ ದೇಹ ವಜ್ರಕಾಯವಾಗತ್ತೆ, ಕಬ್ಬಿಣದಷ್ಟು ಬಿಗಿ ಆಗ್ತಾ ಹೋಗುತ್ತೆ. ಟೈಟ್ ಟೈಟ್ ಟೈಟ್, ಅಪ್ 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 ಅಪ್. ಹಾಗೇ ಇರುತ್ತೆ ದೇಹ. ಹಾಗೆ ಇರುತ್ತೆ. ಇಟ್ಸ್ ಲೈಕ್ ಎ ಸ್ಟೀಲ್ ಬ್ರಿಡ್ಜ್. ಇಟ್ಸ್ ಲೈಕ್ ಎ ಸ್ಟೀಲ್ ಬ್ರಿಡ್ಜ್. ದೇಹ ಹಾಗೆ ಇರುತ್ತೆ. ಯಾರಾದ್ರೂ ಹುಡುಗಿ ಕರೆಸಿ. ತುಂಬಾ ಬಿಗಿಯಾಗಿದೆ, ಹಾಗೆ ಇರುತ್ತೆ. ಒಬ್ರು ನೆವರ್ ಬ್ಯಾಂಡ್. ಇಟ್ ಈಸ್ ಲೈಕ್ ಎ ಸ್ಟೀಲ್ ಬ್ರಿಡ್ಜ್. ಹೀಗೆ ಹಿಡ್ಕೊ. ಓಕೆ, ಇಲ್ಲಿ ಒಂದು ಹೆಜ್ಜೆ ಬಲ ಹೆಜ್ಜೆ, ಇಲ್ಲಿ ಎಡ ಹೆಜ್ಜೆ ಇಟ್ಟು ಅದ್ರ ಮೇಲೆ ಲ್ಯಾಂಡ್ ಆಗ್ಬೇಕು. ಓಕೆ, ಎಸ್. ಈತನ ಸೂಕ್ತ ಮನಸ್ಸು ಈತನಲ್ಲಿನ ಶಕ್ತಿಯನ್ನ ವೃದ್ಧಿಸಿತು. ಈತನ ಮೇಲೆ ಯಾರೇ ಓಡಾಡಿದರೂ ಸಹ ಈತ ಕದಲಲಿಲ್ಲ. ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಇಂತಹ ವಿದ್ಯೆಯಿಂದ ಜಪಾನ್ ಹಾಗೂ ಅಮೆರಿಕಾದಂತಹ ದೇಶಗಳು ಒಲಿಂಪಿಕ್ ಕ್ರೀಡೆಗಳಲ್ಲಿ ಹೆಚ್ಚು ಸ್ವರ್ಣ ಪದಕಗಳನ್ನು ಪಡೆಯುತ್ತಾರೆ. ಜೊತೆಗೆ ಈ ವಿದ್ಯೆ ನಮ್ಮ ಋಷಿ ಮುನಿಗಳದ್ದು. ಆದರೆ ಅದನ್ನು ನಾವು ಸರಿಯಾಗಿ ಬಳಸುತ್ತಿಲ್ಲ. ನಮ್ಮ ದೇಶದಲ್ಲಿ ಕೆಲವರು ಈ ವಿದ್ಯೆಯನ್ನು ಕೆಟ್ಟದ್ದಕ್ಕೆ ಬಳಸುತ್ತಾರೆ. ಇದು ಬಹಳಷ್ಟು ಶೋಚನೀಯವಾದ ವಿಷಯ ಅಂತ ಹೇಳುತ್ತಾರೆ ರಾಮಚಂದ್ರ ಗುರೂಜಿ.
ನೋವು ದೇಹಕ್ಕೆ ಮಾತ್ರ, ಆದರೆ ಒಳಮನಸ್ಸಿಗಲ್ಲ. ಒಳಮನಸ್ಸು ಮನಸ್ಸು ಮಾಡಿದರೆ ಎಂತಹ ಸ್ಥಿತಿಗೆ ಬೇಕಾದರೂ ನಮ್ಮ ದೇಹವನ್ನು ಒಡ್ಡಬಹುದು. ಹಿಮಾಲಯದ ಹಿಮದ ಮೇಲೆ ಕುಳಿತು ತಿಂಗಳುಗಟ್ಟಲೆ ಧ್ಯಾನ ಮಾಡಬಹುದು ಎಂದು ಹೇಳುವ ಗುರೂಜಿ ಅವರು ನಮ್ಮ ಮುಂದೆ ಒಂದು ಪರೀಕ್ಷೆ ನಡೆಸಿಬಿಟ್ಟರು. Right now I am in the meeting, no? ಐಸು ಗಡ್ಡೆಗಳಿರೋ ಈ ಬಕೆಟ್ನಲ್ಲಿ ನಮಗೆ ಕೆಲವು ನಿಮಿಷಗಳ ಕಾಲ ಕೈ ಇಟ್ಟಿರಲು ಸಾಧ್ಯವಾಗಲಿಲ್ಲ. ಕೈಗಳು ಮರಗಟ್ಟಿದವು. ಆದರೆ ಸೂಕ್ತ ಮನಸ್ಸಿನ ನೆರವಿನಿಂದ ನಾವು ಎಷ್ಟು ಹೊತ್ತು ಬೇಕಾದರೂ ಐಸುಗಟ್ಟೆ ಇರುವಂತಹ ಬಕೆಟ್ನಲ್ಲಿ ಕೈ ಇಟ್ಟಿಕೊಂಡು ಇರಬಹುದಂತೆ. ಕೆಲವು ವಿದ್ಯಾರ್ಥಿಗಳನ್ನು ನಾವೇ ಆರಿಸಿದೆವು. ಇವರಿಂದ ಸಹಿಯನ್ನು ತೆಗೆದುಕೊಂಡೆವು. ಕಾರಣ, ಐಸುಗಡ್ಡೆಯ ಬಕೆಟ್ನಲ್ಲಿ ಇವರು ಕೈ ಇಟ್ಟ ನಂತರ ಇವರ ಮರಗಟ್ಟಿದ ಕೈಗಳಿಗೆ ಬರೆಯಲು ಸಾಧ್ಯವಾಗುತ್ತೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು ಈ ವಿದ್ಯಾರ್ಥಿಗಳನ್ನು ಸಂಮೋಹನೆಗೆ ಒಳಪಡಿಸಿದರು ಗುರೂಜಿ ಅವರು. ನಂತರ ಐಸ್ ಗಡ್ಡೆಗಳಿರೋ ಈ ಬಕೆಟ್ನಲ್ಲಿ ಕೈ ಇಟ್ಟುಕೊಂಡು ಕುಳಿತರು. ಈ 3 ಮಕ್ಕಳು ಯೋಗ ನಿದ್ರೆಯಲ್ಲಿ ಮುಳುಗಿದರು. ಲೆಕ್ಕದ ಮೇಲೆ ಪೂರ್ಣ ಪ್ರಮಾಣದ ಗಮನ. ತುಟಿ ಆಡಿಸ್ದೆ ಲೆಕ್ಕ ಮಾಡಿ. ಆತ್ಮವಿಶ್ವಾಸ, ತುಟಿ ಆಡಿಸ್ದೆ ಲೆಕ್ಕ ಮಾಡಿ. ಸುಮಾರು 20 ನಿಮಿಷಗಳು ಕಳೆದವು. ಗುರೂಜಿ ಅವರು ಇಂತಹ ಸಂದರ್ಭದಲ್ಲಿ ಮಕ್ಕಳ ಸೂಕ್ತ ಮನಸ್ಸಿಗೆ ತಿಳಿಸಿದ್ದು, ನಿಮ್ಮ ಕೈ ಬಿಸಿಯಾಗಿದೆ ಎಂದು. ಅದೇ ರೀತಿ ಕೈ ಐಸ್ ಗಡ್ಡೆಯ ಬಕೆಟ್ನಿಂದ ತೆಗೆದ ನಂತರ ಮಕ್ಕಳು ಹೇಳಿದ್ದು, ನಮ್ಮ ಕೈಗಳು ಬಿಸಿಯಾಗಿವೆ ಎಂದು. ನಿಧಾನವಾಗಿ ನಿಧಾನವಾಗಿ ಹಾಗೆ ಕಣ್ಣು ಮುಚ್ಚಿರಿ. ಇವರ ಕೈಗಳು ಮರಗಟ್ಟಿರಲಿಲ್ಲ. ಮೊದಲು ತಮ್ಮ ಸಹಿ ಹೇಗೆ ಮಾಡಿದರೋ ಅದೇ ರೀತಿ ಮತ್ತೆ ಮಾಡಿದರು. ಸಹಿಯಲ್ಲಿ ಬದಲಾವಣೆ ಇರಲಿಲ್ಲ. ಇದು ಧ್ಯಾನದ ಶಕ್ತಿ, ಮನೋಶಕ್ತಿ. ಇದೇ ರೀತಿ ಒಬ್ಬ ಹುಡುಗನನ್ನು ಯೋಗ ನಿದ್ರೆಗೊಳಪಡಿಸಿ ಅರ್ಧ ಗಂಟೆಗಳ ಕಾಲ ಮಲಗಿಸಲಾಗಿತ್ತು. ಈತನ ಸೂಕ್ತ ಮನಸ್ಸು ಈತನಲ್ಲಿ ಎಲ್ಲವನ್ನೂ ನಿಭಾಯಿಸುವಂತಹ, ಎಲ್ಲವನ್ನೂ ತಡೆಯುವಂತಹ ಶಕ್ತಿ ತುಂಬಿತು. ನೋಡುಗರು ಅಚ್ಚರಿಗೊಂಡರು. ಇದೇ ಋಷಿ ವಿದ್ಯೆ, ಆತ್ಮವಿದ್ಯೆ, ಪ್ರಾಣವಿದ್ಯೆ, ಪರಾವಿದ್ಯೆ. ಪ್ರಾಣಿಗಳು ಸಹ ಧ್ಯಾನ ಮಾಡ್ತವ. ಅದಕ್ಕೂ ಆತ್ಮವಿದ್ಯೆ ಅನ್ನೋದು ಗೊತ್ತಾ? ಪ್ರಾಣಿಗಳನ್ನು ಸಂಮೋಹಿನಿಗೊಳಪಡಿಸಬಹುದಾ? ಸಂಮೋಹಿನಿ ವಿದ್ಯೆಯಿಂದ ನೋವು ರಹಿತ ಶಸ್ತ್ರಚಿಕಿತ್ಸೆ ಮಾಡಬಹುದಾ? ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಮನುಷ್ಯ ಕಲಿತದ್ದು ಪ್ರಾಣಿಗಳಿಂದಲೇ ಎಂಬುದು. ಇದರ ಜೊತೆಗೆ ಪ್ರಾಣಿಗಳು ಸಹ ಧ್ಯಾನಾವಸ್ಥೆಗೆ ತೆರಳುತ್ತವಂತೆ. ಪ್ರಕೃತಿಯಲ್ಲಿ ದೇವರು ಈ ಶಕ್ತಿಯನ್ನ ಸಮವಾಗಿ ಎಲ್ಲಕ್ಕೂ ಕೊಟ್ಟಿದ್ದಾನೆ. ಪಶು, ಪಕ್ಷಿ, ಪ್ರಾಣಿ, ಕೀಟ, ಕ್ರಿಮಿಗಳು, ಮರಗಳು, ಮನುಷ್ಯ. ಮರಗಳಿಗೂ ಹೌದು, ಮರಗಳು ಕೂಡ ಧ್ಯಾನಾವಸ್ಥೆಗೆ ಹೋಗ್ತವೆ. ಮರಗಳು ನಮ್ಮ ಭಾವನೆಗಳು ಹೇಗೆ ಸ್ಪಂದಿಸ್ತವೆ ಅನ್ನೋದನ್ನು ರಿಸರ್ಚ್ ಮಾಡಿ ನೋಬೆಲ್ ಪಡೆದಂಥ ಪ್ರಶಸ್ತಿ ಪಡೆದಂಥವರು ಜಗದೀಶ್ ಚಂದ್ರ ಬೋಸ್. ಪ್ರಾಣಿಗಳು ಸಹ ಸಂಮೋಹಿನಿಗೊಳಗಾಗುತ್ತವಂತೆ. ಅವುಗಳನ್ನು ಸಹ 3 ಗಂಟೆಗಳ ಕಾಲ ಸಂಮೋಹಿನಿ ಸ್ಥಿತಿಯಲ್ಲಿ ಇಡಬಹುದಂತೆ. ಅದು ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಗುರೂಜಿ ಅವರು ಉತ್ತರ ನೀಡಿದ್ದು ಈ ರೀತಿ.
ಸಾಮಾನ್ಯವಾಗಿ ಆಪರೇಷನ್ ಮಾಡುವಾಗ ಆಸ್ಪತ್ರೆಗಳಲ್ಲಿ ಅರವಳಿಕೆಯನ್ನು ಬಳಸಲಾಗುತ್ತದೆ. ಆದರೆ ಆಪರೇಷನ್ಗೆ ಒಳಗಾಗೋ ಜನರನ್ನು ಯೋಗ ನಿದ್ರೆಗೆ ದೂಡಿ ಅವರಿಗೆ ಅರವಳಿಕೆ ಇಲ್ಲದೆ ಆಪರೇಷನ್ ಮಾಡಬಹುದಂತೆ, ನೋವಿಲ್ಲದೆ ಹೆರಿಗೆ ಮಾಡಿಸಬಹುದಂತೆ. ಅದಕ್ಕಾಗಿ ಒಂದು ಚಿಕ್ಕ ಪ್ರಯೋಗವನ್ನು ರಾಮಚಂದ್ರ ಗುರೂಜಿ ಅವರು ನಮ್ಮ ಮುಂದೆ ಮಾಡಿದರು. ತಮ್ಮ ಎಡಗೈಯನ್ನು ಸಂಮೋಹಿನಿಗೊಳಪಡಿಸಿಕೊಂಡರು. ನಂತರ ಎಲ್ಲವೂ ವಿಚಿತ್ರ. ಸಿರಿಂಜಿನ ಸೂಜಿಯನ್ನು ತಮ್ಮ ಕೈಗೆ ಚುಚ್ಚಿಕೊಂಡರೂ ಸಹ ಇವರಿಗೆ ನೋವು ಕಾಣಲಿಲ್ಲ, ರಕ್ತವೂ ಬರಲಿಲ್ಲ. ಅದೇ ರೀತಿ ತಮ್ಮ ಗಂಟಲ ಭಾಗವನ್ನು ಸಂಮೋಹಿನಿಗೆ ಒಳಪಡಿಸಿಕೊಂಡರು ರಾಮಚಂದ್ರ ಗುರೂಜಿ. ತದನಂತರ ಇಂತಹ ಪ್ರಯತ್ನ ಯಾರೂ ಮಾಡಬಾರದೆಂಬ ಮಾತು ರಾಮಚಂದ್ರ ಗುರೂಜಿ ಅವರದ್ದು. ಈ ಪ್ರಯತ್ನನ ನಾನು ಮಾಡಿ ತೋರಿಸಿದಂತ ಈ ಪ್ರಯತ್ನವನ್ನು ಇದು ಸ್ವ ಸಂಮೋಹನೆಯಿಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಇಂತಹ ಪ್ರಯತ್ನವನ್ನು ಯಾರು ಕೂಡ ಅಭ್ಯಾಸ ಮಾಡೋದು ಬೇಡ. ನಾನು ಅದನ್ನ ಎನ್ಕರೇಜ್ ಮಾಡೋದಿಲ್ಲ. ಇದೇ ರೀತಿ ಸಂಮೋಹನಕ್ಕೊಳಪಡಿಸಿ ನೋವಿಲ್ಲದೆ ಚಿಕಿತ್ಸೆ ಮಾಡಬಹುದೆಂಬುದು ಗುರೂಜಿ ಅವರ ಮಾತು. ಆತ್ಮಕ್ಕೆ, ನಮ್ಮ ಸೂಕ್ತ ಮನಸ್ಸಿಗೆ ಜನ್ಮ ಜನ್ಮಾಂತರಗಳ ನೆನಪು ಇರುತ್ತೆ. ಅದೇ ರೀತಿ ಮಗುವು ಭ್ರೂಣಾವಸ್ಥೆಯಲ್ಲಿ ಇದ್ದಾಗಲೇ ಎಲ್ಲವನ್ನೂ ತಿಳಿಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅಂತಹ ಸಮಯದಲ್ಲಿ ತಾಯಿ ನೋವನ್ನು ಅನುಭವಿಸಿದರೆ ಮಗುವು ಸಹ ನೋವನ್ನು ಅನುಭವಿಸುತ್ತೆ. ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅದರ ಸುತ್ತಮುತ್ತ ನಡೆಯೋ ಎಲ್ಲಾ ಸಂಗತಿಗಳು ಅದಕ್ಕೆ ತಿಳಿಯುತ್ತವೆ. ಮಕ್ಕಳನ್ನು ಸಂಮೋಹಿನಿಗೊಳಪಡಿಸಿದಾಗ ಅವರು ಗರ್ಭಾವಸ್ಥೆಯಲ್ಲಿ ಇದ್ದಾಗ ನಡೆದಂತಹ ಸಂಗತಿಗಳನ್ನು ಬಿಚ್ಚಿಟ್ಟಾಗ ಎಂಥವರಿಗೂ ಅಚ್ಚರಿಯಾಗದೇ ಇರಲಾರದು. ನೀನೀಗ ತಾಯಿ ಹೊಟ್ಟೆಲಿದೆಯಾ, ನೀನು 6 ತಿಂಗಳ ಗರ್ಭಸ್ಥ ಶಿಶು, ತಾಯಿ ಹೊಟ್ಟೆಲಿ 6 ತಿಂಗಳಾಗಿದೆ. ಈ 6 ತಿಂಗಳಿಂದ 9 ತಿಂಗಳ ತನಕ ನೀನು ಏನೆಲ್ಲ ಅನುಭವ ಪಡೆದೆ ಹೊಟ್ಟೆಯಲ್ಲಿ? ಜಾಸ್ತಿ ಬಗ್ಗೆ ಕೆಲಸ ಮಾಡಿದಾಗ ಏನು ಕಷ್ಟ ಆಗ್ತಾ ಇತ್ತಾ? ಏನಾಗ್ತೈತಿ? ಯಾವ ರೀತಿ ಕಷ್ಟ ಆಗ್ತೈತಿ ನಿಮಗೆ? ಏನೋ ತಗಲದ ಹಾಗೆ ಒತ್ತಡ ಆಗ್ತಿತ್ತಾ? ಗರ್ಭಾವಸ್ಥೆಗೆ ತಲುಪಿದ ಸುಪ್ರೀತಾ ಎಂಬ ಹುಡುಗಿ ನಂತರ ಪೂರ್ವ ಜನ್ಮಕ್ಕೆ ಕಾಲಿಟ್ಟರು. ಜನ್ಮದಲ್ಲಿ, ಹೋದ ಜನ್ಮದಲ್ಲಿ, ಕಳೆದ ಜನ್ಮದಲ್ಲಿ ಏನಾಗ್ಬಿಟ್ಟಿದ್ದೀಯ? ಮನುಷ್ಯನು? ಮನುಷ್ಯ. ಗಂಡು? ಹೆಣ್ಣು. ಹೆಣ್ಣು. ನಿನ್ನ ಹೆಸರು? ಪುಟ್ಟಮ್ಮ. ತಮ್ಮ ಹೆಸರು ಪುಟ್ಟಮ್ಮ ಅಂತ. ತಾನು ಕೋಲಾರದ ಕಾರಂಜಿ ಕಟ್ಟೆಯಲ್ಲಿ ಹೆಣ್ಣಾಗಿ ಜನಿಸಿದ್ದೆ. ನಮ್ಮ ತಂದೆಯ ಹೆಸರು ದ್ಯಾವಪ್ಪ ಅಂತ, ತಾಯಿಯ ಹೆಸರು ಮುನಿಯಮ್ಮ ಅಂತ. ನನ್ನನ್ನು ತೊಟ್ಲಿ ಗ್ರಾಮಕ್ಕೆ ಕೊಟ್ಟು ಮುನಿರೆಡ್ಡಿ ಎಂಬುವರ ಜೊತೆಯಲ್ಲಿ ಮದುವೆ ಮಾಡಲಾಯಿತು. ನನಗೆ 5 ಜನ ಮಕ್ಕಳು. ನಾನು 6ನೇ ಮಗುವಿಗೆ ಗರ್ಭಿಣಿಯಾಗಿದ್ದಾಗ ತೀರಿಕೊಂಡೆ ಎಂದು ಈ ಬಾಲಕಿ ತನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ವಿವರಿಸಿದಳು. ಈಕೆ ಹೇಳಿದ್ದು ಸುಳ್ಳೋ ಅಥವಾ ಸತ್ಯವೋ ಎಂಬುದನ್ನು ಪರೀಕ್ಷೆ ನಡೆಸಲು ನಾವು ತೊಟ್ಲಿ ಗ್ರಾಮಕ್ಕೆ ಹೊರಟೆವು. ಅಲ್ಲಿನ ಜನರನ್ನು ಕೇಳಿದಾಗ ಈ ಬಾಲಕಿ ಹೇಳಿದ್ದೆಲ್ಲ ಸತ್ಯವಾಗಿತ್ತು. 20 ವರ್ಷಗಳ ಹಿಂದೆ ಸತ್ತ ಪುಟ್ಟಮ್ಮನವರ ಮನೆಗೆ ಹೋದೆವು. ಆ ಹುಡುಗಿ ಹೇಳಿದಂತೆ ಎಲ್ಲವೂ ನಿಜವಾಗಿತ್ತು. ಪುಟ್ಟಮ್ಮ 6ನೆಯ ಮಗುವಿಗೆ ಗರ್ಭಿಣಿಯಾಗಿದ್ದಾಗ ಸತ್ತಿರುವುದು ಈ ಮನೆಯವರಿಂದ ತಿಳಿಯಿತು. ಮತ್ತೆ ಹುಟ್ಟಿರೋ ಈ ಪುಟ್ಟಮ್ಮ ಇದೀಗ ಸುಪ್ರೀತಾ. ಮತ್ತೊಂದು ಅಚ್ಚರಿ ನಮ್ಮನ್ನು ಬಹಳಷ್ಟು ಕುತೂಹಲಗೊಳಿಸಿತು. ಆ ಕುತೂಹಲವೇನೆಂದರೆ ಈ ಸುಪ್ರೀತಾಳ ತಂದೆ ಬೇರೆ ಯಾರೂ ಅಲ್ಲ, ದಿವಂಗತ ಪುಟ್ಟಮ್ಮನವರ ಮಗನ ಮಗಳೇ ಈ ಸುಪ್ರೀತಾ. ಸರ್, ನಾವು ಸುಪ್ರೀತಾ ಅವರ ಅಜ್ಜಿ ಇಲ್ಲಿ ಇದ್ದಾಗೆಲ್ಲ ನೋಡಿದ್ದೀವಿ. ಹತ್ತಿರದಿಂದ ನಮ್ಮ ಪಕ್ಕದ ತೋಟದಲ್ಲೇ ಇದ್ದಿದ್ದು ಕೆಲಸ ಮಾಡೋದು. ಪುಟ್ಟಮ್ಮ ಅವರು ಅವರ ಯಜಮಾನರು ಕೂಡ. ಸುಪ್ರೀತಾ ಹೇಳಿದ್ರಲ್ಲಿ ಕೆಲವೆಲ್ಲ ನನಗೆ ಗೊತ್ತಿರಲಿಲ್ಲ. ಈಗ ಹೇಳಿದ ಮೇಲೆ ನಂತರ ವಿಚಾರಿಸಿದ ಮೇಲೆ ಗೊತ್ತಾಯ್ತು ಅದು ನಿಜ.
ಮುಖದ್ದು ರಿಸಂಬ್ಲೆನ್ಸ್ನು ಇದೆ ಅಲ್ಲ? ಅದೇ ಥರ ಇದೆ. ಎಲ್ಲಾ ಚಟಗಳಿಗೂ ಶರಣಾಗಿ ಜೀವನ ಸಾಗಿಸುತ್ತಿದ್ದ ರಾಮಚಂದ್ರರವರಿಗೆ ಒಮ್ಮೆ ಏನಾದರೂ ಸಾಧಿಸಬೇಕೆಂಬ ಛಲ ಹುಟ್ಟಿತು. ಆ ಛಲದ ಪ್ರತಿಫಲವೂ ಇಂದಿನ ರಾಮಚಂದ್ರ ಗುರೂಜಿ. ಗುರೂಜಿ ಅವರು ಕೋಲಾರ ತಾಲೂಕಿನ ಮದ್ದೇರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರೂ ಸಹ ತಮ್ಮ ಸ್ವಪ್ರಯತ್ನದಿಂದ ಇದೀಗ ದೇಶ ವಿದೇಶಗಳಲ್ಲೂ ಹೆಸರು ಮಾಡಿದ್ದಾರೆ. ನೂರಾರು ಜನರ ರೋಗಗಳನ್ನು ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದಾರೆ. ರಾಮಚಂದ್ರ ಗುರೂಜಿ ಅವರು ಗೃಹಸ್ಥರು, 2 ಮಕ್ಕಳಿದ್ದಾರೆ. ತಮ್ಮ ಪತಿಯಿಂದ ನೂರಾರು ಜನರಿಗೆ ಒಳಿತಾಗುತ್ತಿದೆ. ತಮ್ಮ ಸಹಕಾರ ಅವರಿಗೆ ಸಂಪೂರ್ಣವಾಗಿದೆ ಎಂದು ಹೇಳುತ್ತಾರೆ ಗುರೂಜಿ ಅವರ ಪತ್ನಿ. 4-6 ಜನಕ್ಕೆ ಜ್ಞಾನ ಕೊಡಬೇಕು ಅನ್ನೋದೇ ನನ್ನ ಆಸೆ. ರಾಮಚಂದ್ರ ಗುರೂಜಿ ಅವರ ತಂದೆಯವರು ದಿವಂಗತ ಭೈರಪ್ಪ ಸ್ವಾಮಿಯವರು. ಸಂಸಾರಿಗಳು, ಆದರೂ ದೀಕ್ಷೆ ಪಡೆದು ಕೈವಾರ ನಾರಾಯಣ ಗುರುಗಳನ್ನು ಭಕ್ತಿಯಿಂದ ಕೊನೆಯವರೆಗೂ ಪೂಜಿಸಿದಂತವರು. ರಾಮಚಂದ್ರ ಗುರೂಜಿ ಅವರು ದೇವರನ್ನು ಎಂದಿಗೂ ಪೂಜಿಸಿಲ್ಲವಂತೆ, ಆದರೆ ಅದಕ್ಕೆ ವಿರುದ್ಧವಿಲ್ಲವಂತೆ. ಕೆಲವರು ಹೊರಗಿನಿಂದ ದೇವರನ್ನು ಕಾಣುತ್ತಾರೆ, ಕೆಲವರು ಒಳಗಿನಿಂದ ದೇವರನ್ನು ಕಾಣುತ್ತಾರೆ. ನನ್ನದು ಒಳಗಿನಿಂದ ದೇವರನ್ನು ಕಾಣುವ ಬಯಕೆ ಅನ್ನುತ್ತಾರೆ ರಾಮಚಂದ್ರ ಗುರೂಜಿ. ರಾಮಚಂದ್ರ ಗುರೂಜಿ ಅವರ ಇಡೀ ಕುಟುಂಬ ಮದ್ದೇರಿ ಹಳ್ಳಿಯಲ್ಲೇ ನೆಲೆಯೂರಿದೆ. ಬೆಂಗಳೂರನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿರೋ ರಾಮಚಂದ್ರ ಗುರೂಜಿ ಅವರು ಇರೋದು ಬೆಂಗಳೂರಿನ JP ನಗರದಲ್ಲಿ RV ಡೆಂಟಲ್ ಕಾಲೇಜಿನ ಬಳಿಯಲ್ಲಿ. ಆತ್ಮವಿಶ್ವಾಸದ ಬಗ್ಗೆ, ಧ್ಯಾನದ ಮಹತ್ವದ ಬಗ್ಗೆ, ಸಂಮೋಹಿನಿ ಸೂಕ್ತ ಮನಸ್ಸಿನ ಬಗ್ಗೆ ಈಗಾಗಲೇ ಹಲವಾರು ಪುಸ್ತಕಗಳನ್ನು ಹೊರತಂದಿದ್ದಾರೆ ರಾಮಚಂದ್ರ ಗುರೂಜಿ. ಬಿಡುವಿನ ವೇಳೆ ಗ್ರಾಮಾಂತರ ಪ್ರದೇಶಗಳಿಗೆ ತೆರಳೋ ರಾಮಚಂದ್ರ ಗುರೂಜಿ ಶಿಕ್ಷಣ ಕ್ಷೇತ್ರದಲ್ಲಿ ಯೋಗ ನಿದ್ರೆಯಂತಹ, ಸಂಮೋಹಿನಿಯಂತಹ ವಿದ್ಯೆಯನ್ನು ಅಳವಡಿಸಬೇಕೆಂಬ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಇವರ ಮೂಲ ಮಂತ್ರ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ ಎಂಬುವುದು. ಧ್ಯಾನಕ್ಕೆ ಮಹತ್ತರವಾದಂತಹ ಶಕ್ತಿ ಇದೆ. ಅದು ಮನುಷ್ಯನಲ್ಲಿನ ಮನಸ್ಸಿನಲ್ಲಿನ ವಿಸ್ಮಯಕಾರಿ ಶಕ್ತಿಯನ್ನ ಮನಸ್ಸಿಗೆ ಪರಿಚಯಿಸುತ್ತೆ, ಮನುಷ್ಯರನ್ನ ಶಕ್ತಿಯುತವಾಗಿಸುತ್ತೆ. ಅಂತಹ ಧ್ಯಾನದಿಂದ ಹುಟ್ಟಿಕೊಂಡಿರೋ ಸಂಮೋಹಿನಿ ವಿದ್ಯೆ ನಮ್ಮ ಋಷಿ ಮುನಿಗಳು ಕಂಡುಕೊಂಡಂತಹ ಮಹತ್ತರವಾದಂತಹ ವಿದ್ಯೆಯಾಗಿದೆ. ಸಂಮೋಹಿನಿ ವಿದ್ಯೆಯಿಂದ ಮನಸ್ಸಿನ, ಅದರಲ್ಲೂ ಸೂಕ್ತ ಮನಸ್ಸಿನ ಶಕ್ತಿಯನ್ನ ಎಲ್ಲರೂ ಕಣ್ಣಾರೆ ನೋಡಬಹುದಾಗಿದೆ. ಮನಸ್ಸಿನ ಶಕ್ತಿಯ ಮುಂದೆ ಯಾವ ಶಕ್ತಿಯು ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಎಂದು ಅದು ಒತ್ತಿ ಹೇಳುತ್ತೆ. ನಮ್ಮಲ್ಲೇ ಇರುವ ಅಂತಹ ಶಕ್ತಿಯನ್ನ ನಾವು ಕಂಡುಕೊಂಡಲ್ಲಿ ಅದರಿಂದ ನಾವು ಬಹಳಷ್ಟು ಪ್ರಯೋಜನವನ್ನ ಪಡೆಯಬಹುದು. ಶಾಂತಿಯುತವಾದ ರೋಗ ಮುಕ್ತ ಜೀವನ ಸಾಗಿಸಬಹುದು. ರಾಮಚಂದ್ರ ಗುರೂಜಿಯವರು ಕರಗತ ಮಾಡಿಕೊಂಡಿರೋ ಸಂಮೋಹಿನಿ ವಿದ್ಯೆಯಿಂದ ಇಲ್ಲಿಗಾಗಲೇ ನೂರಾರು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮ ಮನೋಶಕ್ತಿಯಿಂದ ಎಲ್ಲವನ್ನು ನಿಯಂತ್ರಿಸಬಹುದಾ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುತ್ತೆ. ಅಂತಹ ಪ್ರಶ್ನೆಗೂ ನಮ್ಮೊಳಗಿನ ಸೂಕ್ತ ಮನಸ್ಸು ಉತ್ತರಿಸಿದ ನಂತರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.